ಇವತ್ತು ಸ್ಟೇಟ್ ಪಾಲಿಟಿಕ್ಸಿಗೆ ಸಂಬಂಧಿಸಿದ ಸುದ್ದಿಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಪಾಲಿಟಿಕ್ಸಿಗೆ ಹೋಗೋಣಂತೆ. ನಂಬರ್ 1, ಭೈರತಿ ಬಸವರಾಜು ಅರೆಸ್ಟು ಬಿಕ್ಲಾ ಶಿವ ಮರ್ಡರ್ ಕೇಸ್ನಲ್ಲಿ. ಎಲ್ಲಿಂದ ನೋಡಿ ಇದು ಸಾಂವಿಧಾನಿಕವಾಗಿ ಚುನಾವಣೆಗೆ ನಿಂತು ಗೆದ್ದು ಬಂದಂಥ ಒಬ್ಬ ಶಾಸಕ ಒಬ್ಬ ರೌಡಿ ಶೀಟರ್ನ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆದಂಥ ವಿದ್ಯಮಾನಕ್ಕೆ ಕರ್ನಾಟಕ ಸಾಕ್ಷಿ ಆಯಿತು. ಇದು ಮೊದಲನೇದಲ್ಲ, ಕೊನೆಯದಾಗಲಿ ಅನ್ನೋದು ನಮ್ಮ ಬಯಕೆ ಅಷ್ಟೇ. ಬಿಕ್ಲಾ ಶಿವ 2025ರಲ್ಲಿ ಮನೆ ಮುಂದೆ ತಾಯಿ ಕಣ್ಣೆದುರಿಗೆ ಮರ್ಡರ್ ಆಗ್ತಾನೆ. ಆ ಕೇಸ್ನಲ್ಲಿ 5ನೇ ಆರೋಪಿಯಾಗಿ ಭೈರತಿ ಬಸವರಾಜು ಅವರ ಹೆಸರಿತ್ತು. ಪೊಲೀಸರೇ ನೋಟಿಸ್ ಕೊಟ್ಟಿರಲಿಲ್ಲ, ಬಟ್ ಆನ್ ಅ ಸೇಫರ್ ಸೈಡ್ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಗೆ CID ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಇದನ್ನು. ಆ ಅರ್ಜಿಗೆ ಪ್ರಬಲ ವಿರೋಧವನ್ನು CID ಪರ ವಕೀಲರು ಮಾಡಿದ್ರು. ಅವ್ರನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆ ನಡೆಸೋದು ಅವಶ್ಯಕತೆ ಇದೆ ಅಂತ. ಭೈರತಿ ಬಸವರಾಜು ಮತ್ತು ಅವರ ವಕೀಲರ ತಂಡ ಕಂಗಾಲಾಗಿ ಹೋಗಿರ್ಬೇಕು, ಏನು ಮಾಡೋದಕ್ಕೆ ಬಯಸ್ತಿದ್ದಾರೆ ಇವರು ಅಂತ. ನೋಡಿದ್ರೆ ಒಂದು ನೋಟಿಸ್ ಕೊಡ್ತಿಲ್ಲ, ವಿಚಾರಣೆಗೆ ಬನ್ನಿ ಅಂತಿಲ್ಲ. ನಾವೊಂದು ನಿರೀಕ್ಷಣಾ ಜಾಮೀನು ಕೇಳಿದ್ರೆ ಇಲ್ಲ, ಅವ್ರನ್ನ ಕಸ್ಟಡಿಗೆ ತಗೊಳ್ಳೋ ಅವಶ್ಯಕತೆ ಇದೆ ಅಂತಾರೆ ಅಂತ. ಒಂದು ಹಂತದಲ್ಲಿ ಭೈರತಿ ಬಸವರಾಜು ಅವ್ರಿಗೆ ಗೊತ್ತಾಯಿತು, ಅರೆಸ್ಟ್ ಮಾಡ್ತಾರೆ ಇವರು ಇವತ್ತಲ್ಲ ನಾಳೆ ಅಂತ. ಹೈಕೋರ್ಟಿಗೆ ಅರ್ಜಿ ಹಾಕೊಂಡ್ರು ಅವರು, ಆ್ಯಂಟಿಸಿಪೇಟ್ರಿ ಬೇಲ್ ಕೇಳ್ಕೊಂಡು. ಆ್ಯಂಟಿಸಿಪೇಟ್ರಿ ಬೇಲ್ನಲ್ಲಿ ಏನು, ನನ್ನನ್ನು ಬಂಧಿಸುವ ಸಾಧ್ಯತೆ ಇದೆ ಮತ್ತು ಇಂತಿಂಥ ದುರುದ್ದೇಶ ಇಟ್ಕೊಂಡು ಈ ರಾಜಕಾರಣಿಗಳು ಆ ವಾದ ಮಾಡ್ತಾರೆ. ನಮ್ಮ ವಿರೋಧ ಪಕ್ಷದವರು ಅಧಿಕಾರದಲ್ಲಿದ್ದಾರೆ, ಅರೆಸ್ಟ್ ಮಾಡಿ ಹ್ಯಾರಾಸ್ಮೆಂಟ್ ಕೊಟ್ಟು ಬಿಡ್ತಾರೆ, ಹೀಗೆಲ್ಲ ಒಂದು ವಾದ ಮಾಡ್ತಾರೆ. ಅಂಥ ವಾದ ಮಾಡಿ ನಮಗೊಂದು ನಿರೀಕ್ಷಣಾ ಜಾಮೀನು ಕೊಡಿ, ಬಂಧನದ ಆಗದಂತೆ ತಡೆಯಿರಿ, ಆ ನಂತರ ತನಿಖೆಗೆ ಯಾವ್ಯಾವ ಸಹಕಾರ ಬೇಕೋ ಎಲ್ಲ ಸಹಕಾರ ನಾನು ಕೊಡ್ತೀನಿ ಅನ್ನುವ ವಾದವನ್ನು ಇವರು ಮಂಡನೆ ಮಾಡಿದ್ರು. ಹೈಕೋರ್ಟೇನು ಕೇಳಲಿಲ್ಲ ಆ ವಾದವನ್ನು, ವಜಾ ಮಾಡ್ತೀವ್ರ ಅರ್ಜಿ. ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಮುಕುಲ್ ರೋಹಟಗಿ ವಾದ ಮಂಡನೆ ಮಾಡಿದ್ರು ಇವರ ಪರವಾಗಿ. ಒಂದು ಎಡವಟ್ಟು ಅಂದರೆ ಕ್ಯಾಲ್ಕುಲೇಷನ್ನಲ್ಲಿ ರಾಂಗ್ ಆಗಿದ್ದದು. ಈ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಜಗದೀಶ ಅಂತ. ಜಗದೀಶನಿಗೂ ನಮ್ಮ ಕ್ಲೈಂಟ್ ಭೈರತಿ ಬಸವರಾಜುಗೂ ಸಂಬಂಧನೇ ಇಲ್ಲ, ಗೊತ್ತೇ ಇಲ್ಲ ಇವರೊಬ್ಬರಿಗೊಬ್ಬರಿಗೆ ಅಂತ ಮುಕುಲ್ ರೋಹಟಗಿ ವಾದ ಮಂಡನೆ ಮಾಡಿದ್ರು ಮುಖ್ಯ ನ್ಯಾಯಮೂರ್ತಿಗಳ ಎದುರಿಗೆ. ಸಂಬಂಧನೇ ಇಲ್ಲ, ದುರುದ್ದೇಶದಿಂದ ನಮ್ಮ ಕ್ಲೈಂಟನ್ನು ಸಿಗಿಸಕ್ಕೆ ಹೊರಟಿದ್ದಾರೆ, ಜಾಮೀನು ಕೊಟ್ಟುಬಿಡಿ ಅಂತ ಕೇಳಿದ್ರು. ಅದು ಸೇರಿದಂತೆ ಅನೇಕ ವಾದಗಳ ಮಂಡನೆ ಆದವು. ಬಟ್ ಸುಪ್ರೀಂ ಕೋರ್ಟ್ ಈ ವಾದವನ್ನು ಸೀರಿಯಸ್ ಆಗಿ ತಗೊಂಡು, ಹೆಂಗೆ ಹೇಳ್ತೀರಿ ನೀವು ನಿರೀಕ್ಷಣಾ ಜಾಮೀನು ಕೇಳುವಾಗ ಪ್ರಮುಖ ಆರೋಪಿಗೂ ನಮ್ಮ ಕ್ಲೈಂಟಿಗೂ ಸಂಬಂಧನೇ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಇಷ್ಟು ಪ್ರಿಂಟೌಟ್ ತಂದು ಕೊಟ್ಟಿದ್ದಾರೆ CID ಅವರು. ಟೆಕ್ನಿಕಲ್ ಎವಿಡೆನ್ಸ್ ಇದೆ ಅದರಲ್ಲಿ. CDR ಅಂತಾರೆ, ಕಾಲ್ ಡೇಟಾ ರೆಕಾರ್ಡಿಂಗ್ಸು. CDR ಇದೆ, ಯಾವ್ಯಾವ ಲೊಕೇಶನ್ನಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದರು, ಯಾವ್ಯಾವ ನಂಬರಿಂದ ಯಾರ್ಯಾರ ಜೊತೆಗೆ ಮಾತಾಡಿದ್ದಾರೆ, ಒಂದೇ ಲೊಕೇಶನ್ನಲ್ಲಿ ಯಾವಾಗಿದ್ದರು, ಪೂರ್ತಿ ವಿವರಗಳಿದ್ದಾವೆ ಇದರಲ್ಲಿ. ಈ ವಾದ ನೀವು ಮಾಡಿರದೆ ಹೋಗಿದ್ರೆ ಬೇಲ್ ಕೊಡ್ತಿದ್ದೆ ನಾನು ಅಂದರು. ಈ ವಾದ ಮಾಡಿರದೆ ಹೋಗಿದ್ರೆ ಬೇಲ್ ಕೊಡ್ತಿದ್ದೆ. ಈಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ನಾವು ರಿಜೆಕ್ಟ್ ಮಾಡ್ತೀವಿ, ಹೋಗಿ ವಿಚಾರಣೆ ಎದುರಿಸಿ ಅಂತ. ಮುಕುಲ್ ರೋಹಟಗಿ ಅವರಿಗೆ ಅದು ಗೊತ್ತಾಯ್ತದೆ ಹಿನ್ನಡೆ ಆಗುತ್ತೆ ಅಂತ. ನಾನು ಅರ್ಜಿನೇ ವಾಪಸ್ ತಗೊಂಡ್ಬಿಡ್ತೀನಿ ಅಂದರು ಅವರು. ನಾನು ಅರ್ಜಿನೇ ವಾಪಸ್ ತಗೊಂಡ್ಬಿಡ್ತೀನಿ, ಅವರು ಬಂದು ವಿಚಾರಣೆಗೆ ಹಾಜರಾಗಲಿ, ಆ ನಂತರ ರೆಗ್ಯುಲರ್ ಬೇಲಿಗೆ ಅರ್ಜಿ ಸಲ್ಲಿಸ್ಕೊಳ್ತೀನಿ ಅಂತ. ಅದಾದ ನಂತರ ವಕೀಲರಿಗೂ ಭೈರತಿ ಬಸವರಾಜು ಅವ್ರಿಗೂ ಕಮ್ಯುನಿಕೇಟ್ ಆಗಿರುತ್ತೆ, ಬೇರೆ ಏನು ದಾರಿನೂ ಇಲ್ಲ, ಹೋಗಿ ಸರೆಂಡರ್ ಆಗಿಬಿಡಿ ಅಂತ. ಆಮೇಲೆ ನಮಗೆ ಸುದ್ದಿ ಬಂತು, ನಮ್ಮ ಹುಡುಗರು ಪಕ್ಕಾ ಸುದ್ದಿ ತೆಗೆದ್ರು, ಅಹಮದಾಬಾದ್ನಲ್ಲಿದ್ದಾರೆ, ಫ್ಲೈಟ್ ಹತ್ತಾ ಇದ್ದಾರೆ ಅಂತ. ಪಕ್ಕಾ ಸುದ್ದಿ, ನಾವೇ ಬ್ರೇಕ್ ಮಾಡಿದ್ದು ಅದನ್ನು. ಭಾಳ ಚಾನಲ್ಗಳಿಗೆ ಅದು ಗ್ಯಾರಂಟಿನೂ ಆಗಿರಲಿಲ್ಲ, ಏನೇನೋ ಪಕ್ಕಾ ಸುದ್ದಿ ಇದು ಅಂತ. ಬಟ್ ನಾವು ಕಾನ್ಫಿಡೆಂಟಾಗಿ ಹೇಳಿದ್ವಿ, ಅಹಮದಾಬಾದ್ನಿಂದ ಫ್ಲೈಟ್ ಹತ್ತಾ ಇದ್ದಾರೆ ನೋಡಿ ಈಗ ಅಂತ. ಈ ಕಡೆ CID ಅವರು ಏರ್ಪೋರ್ಟ್ನಲ್ಲಿ ರೆಡಿಯಾಗಿ ನಿಂತ್ಕೊಂಡ್ರು, ಫ್ಲೈಟ್ ಇಳಿದ ತಕ್ಷಣ ಕಸ್ಟಡಿಗೆ ತಗೋಬೇಕು ಅಂತ. 6:55 ಫ್ಲೈಟ್ ಲ್ಯಾಂಡ್ ಆಯಿತು. ಅಲ್ಲಿ ಬಂದರು ನೋಡಿ ಹೊರಗಡೆ, ಪೊಲೀಸರು ಒಳಗೆ ಹೋಗಿದ್ರು. ಒಳಗೆ ಹೋಗಿ ಕರ್ಕೊಂಬಂದು ಗಾಡಿ ಹತ್ಸ್ಕೊಂಡ್ರು. ಸಂಜೆ 6:55, 10 ನಿಮಿಷ ಆಚೆ ಈಚೆ ಅಂದ್ಕೊಳ್ಳಿ, ಅಷ್ಟೊತ್ತಿಗೆ ವಶಕ್ಕೆ ತಗೊಂಡಿದ್ದಾರೆ. 24 ಗಂಟೆಗಳ ಸಮಯ ಇರುತ್ತೆ ಪೊಲೀಸರಿಗೆ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ. 24 ಗಂಟೆ ಅಂದರೆ ನಾಳೆ ಸಂಜೆ 6:55 ತನಕ ಟೈಮ್ ಇದೆ. ನಾಳೆ ಹೋಗಿ ಪ್ರೊಡ್ಯೂಸ್ ಮಾಡ್ತಾರಂತೆ. ನಾವೇನೋ ಅಂದ್ಕೊಂಡಿದ್ವಿ ಇವತ್ತು ರಾತ್ರಿನೇ ಮ್ಯಾಜಿಸ್ಟ್ರೇಟ್ ಮನೆಗೆ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ. ಹಾಗೇನಾಗೋದಿಲ್ಲ, ನಾಳೆ ಹಾಜರು ಪಡಿಸಲಾಗತ್ತೆ. CID ಆಫೀಸಿಗೆ ಕರ್ಕೊಂಬಂದಿದ್ದಾರೆ. ಅಲ್ಲಿ ಸೆಲ್ಲೆಲ್ಲ ಇದ್ದಾವೆ, ರಾತ್ರಿ ಇರೋದಕ್ಕೆಲ್ಲ ವ್ಯವಸ್ಥೆ ಇದೆ. 4:35 ಅಹಮದಾಬಾದ್ನಿಂದ ಹೊರಟಿದ್ರು, 6:55 ಲ್ಯಾಂಡ್ ಆಗಿದ್ದಾರೆ. ಈಗ CID ಆಫೀಸ್ನಲ್ಲಿ ಶಾಸಕ KR ಪುರಂನ ಶಾಸಕ ಭೈರತಿ ಬಸವರಾಜ್ ಅವರಿದ್ದಾರೆ.
ನೋಡಿ, ವಿನಯ್ ಕುಲಕರ್ಣಿ ಕೇಸ್ ನೋಡಿದ್ದೀವಿ ನಾವು, ಯೋಗೀಶ್ ಗೌಡ ಕೊಲೆ ಪ್ರಕರಣ. ಇವತ್ತಿನ ಕಾಲಘಟ್ಟ ಹೆಂಗಿದೆ ಅಂದರೆ, ನೀವು ಎಷ್ಟೇ ಪ್ರಭಾವಿಯಾಗಿರಿ, ಎಷ್ಟೇ ಹಣವಂತರಾಗಿರಿ, ಒಂದು ಮರ್ಡರ್ ಕೇಸ್ ದಕ್ಕಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಾನು ಜಡ್ಜ್ಮೆಂಟ್ ಕೊಡ್ತಿಲ್ಲ ಭೈರತಿ ಬಸವರಾಜ್ ಅವರು ಈ ಕೊಲೆ ಮಾಡಿದ್ದಾರೆ ಅಂತ, ಜಡ್ಜ್ಮೆಂಟ್ ಕೊಡ್ತಿಲ್ಲ ನಾನು. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಒಂದಷ್ಟು ಟೈಮ್ ನೀವು ಸ್ವಲ್ಪ ಸೇಫ್ ಆಗಿರ್ಬೋದು ಅಷ್ಟೇ. ವಿನಯ್ ಕುಲಕರ್ಣಿ ರೆಫರೆನ್ಸ್ ಇಟ್ಕೊಂಡು ಹೇಳ್ತಾ ಇರೋದು. ಯೋಗೀಶ್ ಗೌಡ ಕೊಲೆ ಪ್ರಕರಣ ಸರ್ಕಾರ ಅವ್ರದ್ದೇ ಇತ್ತು, ಪೊಲೀಸರು ಅವರವರೇ ಇದ್ದರು, ರಿಯಲ್ ಎಸ್ಟೇಟಿಗೆ ನಡೆದಿದ್ರಿ ಅಂಥೇಳಿ ಮಾಡಿಬಿಟ್ರು. ಮ್ಯಾಲೊಂದು ನ್ಯಾಯಾಂಗ ಅಂತಿರುತ್ತಲ್ಲ, CBIಗೆ ಹೋದರು ಯೋಗೀಶ್ ಗೌಡನ ಅಣ್ಣ. CBI ತನಿಖೆ ಆದರೆ ಬಂತು, ಅಷ್ಟು ಹೊರಗೆ ಬಂತು. ಒಂದಷ್ಟು ಟೈಮ್ ಸೇಫ್ ಆಗಬಹುದು ನಿಮ್ಮ ಹಣ, ಅಧಿಕಾರ, ಪ್ರಭಾವ ಎಲ್ಲವನ್ನು ಬಳಸ್ಕೊಂಡು. ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ BJPಯಲ್ಲಿರುವ ಒಬ್ಬರ ಮೇಲೆ ಒಂದು ಕೊಲೆ ಆರೋಪ ಬಂದಾಗ ಸ್ಟ್ರಿಕ್ಟ್ ಆಗುತ್ತಿದೆ ಕೇಸು. ಆಗಿದೆ. ಈಗ ತನಿಖೆಯನ್ನು ಎದುರಿಸಬೇಕು, ವಿಚಾರಣೆಯನ್ನು ಎದುರಿಸಬೇಕು, ಅಂತಿಮವಾಗಿ ಸತ್ಯ ಹೊರಗೆ ಬರುತ್ತೆ. 5ನೇ ಆರೋಪಿಯವರು ಕೇಸ್ನಲ್ಲಿ. ಮುಂದಿನ ಸುದ್ದಿ DK ಶಿವಕುಮಾರ್ ಅವರಿಗೆ ಸಂಬಂಧಿಸಿದ್ದು. ದೆಹಲಿಯಿಂದ ವಾಪಸ್ ಬಂದರು, ಸರಣಿ ಸಭೆಗಳನ್ನು ಮುಗಿಸಿಕೊಂಡು. ಹೋದ ಕೆಲಸ ಏನಾಯಿತು? ಇಷ್ಟು ದಿವಸ DK ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಬಂದಾಗ ಹೋದ ಕೆಲಸ ಏನಾಯಿತು ಅಂದರೆ ನಿರಾಶಾದಾಯಕ ಉತ್ತರ ಇತ್ತು. ಇವತ್ತು ಸಂಪೂರ್ಣ ಆಶಾದಾಯಕ ಅನ್ನೋದಿಲ್ಲ, ನಾನು ತಕ್ಕ ಮಟ್ಟಿಗೆ ಆಶಾದಾಯಕ. ಯಾಕೆ ಆಶಾದಾಯಕ ಅಂದರೆ, ಹಲವು ತಿಂಗಳಿಂದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಒಂದು ಮೀಟಿಂಗ್ ಮಾಡಬೇಕು ಅಂತ DK ಶಿವಕುಮಾರ್ ಅವರು ಪ್ರಯತ್ನಿಸ್ತಾ ಇದ್ದರು, ಆಗಿರಲಿಲ್ಲ. ಇವತ್ತಾಗಿದೆ. 10 ಜನಪತ್ನಲ್ಲಿ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ 40 ನಿಮಿಷಗಳ ಸಭೆ ಆಯಿತು. ನಿಮಗೆ ಗೊತ್ತಿದೆ, DK ಶಿವಕುಮಾರ್ ಅವರು ಅಸ್ಸಾಂ ವಿಧಾನಸಭಾ ಚುನಾವಣೆಗಳಿಗೆ ವಿಶೇಷ ವೀಕ್ಷಕರಾಗಿ AICCಯಿಂದ ನೇಮಕಗೊಂಡಿದ್ದಾರೆ. ವಿಶೇಷ ವೀಕ್ಷಕರವರು. ಅದರ ಅಸ್ಸಾಂ ಚುನಾವಣೆಯ ಪೂರ್ವ ತಯಾರಿಯ ಬಗ್ಗೆ ಸರಣಿ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಈ ಸಲನಾದರೂ ಅಲ್ಲಿ BJPನ ಸೋಲಿಸಬೇಕು ಅಂತ ಸರಣಿ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಆ ಮೀಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ಬೇರೆ ಬೇರೆ ನಾಯಕರುಗಳ ಜೊತೆಗೆ DK ಶಿವಕುಮಾರ್ ಅವರು ಹೋಗಿದ್ದರು. 40 ನಿಮಿಷ ಒಳಗಿದ್ದರು. ಅವರು ಹೇಳಿದ ಮಾತುಗಳು ಮತ್ತು ಆಫ್ ದ ರೆಕಾರ್ಡ್ ಬಂದಂಥ ವಿದ್ಯಮಾನಗಳನ್ನು ತಿಳ್ಕೊಂಡು ನಿಮಗೆ ಹೇಳೋದಂದರೆ, ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ವಿಷಯವನ್ನು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರೆದುರಿಗೆ DK ಶಿವಕುಮಾರ್ ಅವರು ಪ್ರಸ್ತಾಪಿಸಿದ್ದಾರೆ. ಅವಕಾಶ ಸಿಕ್ಕಿದೆ, ಪ್ರಸ್ತಾಪಿಸಿದ್ದಾರೆ. ಒಂದು ಪೇಷಂಟ್ ಹಿಯರಿಂಗ್ ಸಿಕ್ಕಿದೆ DK ಶಿವಕುಮಾರ್ ಅವರಿಗೆ ತಮ್ಮ ವಾದ ಮಂಡನೆ ಮಾಡುವುದಕ್ಕೆ. ಏನು ವಾದ ಇರಬಹುದು? ಆರಂಭದಿಂದಲೂ ಇದೆ ಅವರಿಗೆ. 2.5 ವರ್ಷ ಆದಮೇಲೆ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ. DK ಶಿವಕುಮಾರ್ ಅವರೇ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ 2023 ಮೇ 18ನೇ ತಾರೀಕು ನನಗೆ ಮಾತು ಕೊಟ್ಟಿದ್ರೋ ಇಲ್ವೋ ಅಂತ ಕೇಳಿರ್ತಾರೆ. ಮೊನ್ನೆ ದಿಲ್ಲಿಗೆ ಹೋಗುವಾಗ ಬೆಂಗಳೂರಿನಲ್ಲಿ ನಿಂತ್ಕೊಂಡು ಒಂದು ಮಾತು ಹೇಳಿಲ್ವ ಅವರು, ನನ್ನ ಸಿದ್ದರಾಮಯ್ಯನವರ ಮಧ್ಯದ ಮಾತುಕತೆ ಕದ್ದು ಮುಚ್ಚಿಯಾಗಿದ್ದಲ್ಲ ಅಂತ. ಅಂದರೆ ಉಳಿದ ಹಿರಿಯ ನಾಯಕರುಗಳ ಸಮ್ಮುಖದಲ್ಲೇ ಆಗಿರುವ ಮಾತುಕತೆ ಅದು ಅಂತ ಹೇಳಿದ್ರು. ಆ ಮಾತುಕತೆಯಲ್ಲಿ ರಾಹುಲ್ ಗಾಂಧಿಯವರು ಇದ್ದರು ಅಂತ DK ಶಿವಕುಮಾರ್ ಅವರ ಬಣ ಆರಂಭದಿಂದನೂ ಹೇಳ್ತಾ ಇದೆ. ರಾಹುಲ್ ಗಾಂಧಿಯವ್ರನ್ನ ಸಹಜವಾಗಿ ಕೇಳಿರ್ತಾರೆ, ನೀವು ಇರಲಿಲ್ವಾ ಸ್ವಾಮಿ, ನಿಮ್ಮ ಮುಂದೆ ಆದಂಥ ಮಾತುಕತೆ ಅಲ್ವಾ, ಹಿಂಗೆ ಯಾಕೆ ಮಾಡ್ತಾ ಇದ್ದೀರಿ? ನವೆಂಬರ್ಗೆ 2.5 ವರ್ಷ ಮುಗಿದು ಹೋಗಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ. ಇನ್ನೂ ಎಷ್ಟು ದಿವಸ ನಾನು ಕಾಯಲಿ, ಇತ್ಯಾದಿ ಕೇಳಿದ್ದಾರೆ. ತಾಳ್ಮೆಯಿಂದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರು DK ಶಿವಕುಮಾರ್ ಅವರ ವಾದವನ್ನು ಕೇಳಿಸಿಕೊಂಡ್ರಂತೆ. ಆದರೆ ಹೌದು, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ, ಇಮಿಡಿಯೇಟಾಗಿ ಮಾಡ್ತೀವಿ, ಇಷ್ಟು ತಿಂಗಳು ಬಿಟ್ಟು ಮಾಡ್ತೀವಿ, ಆ ರೀತಿಯಾದಂಥ ಯಾವುದೇ ಭರವಸೆಗಳು ಬಂದಿಲ್ಲ ಅನ್ನುವ ಮಾಹಿತಿ ಇದೆ. ಒಂದು ಅಂಥ ಆಲೋಚನೆಗಳೇನಾದರೂ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಮನಸ್ಸಿನಲ್ಲಿದ್ದರೆ DK ಶಿವಕುಮಾರ್ ಅವರು ಒಬ್ಬರನ್ನೇ ಕರೆಸ್ಕೊಂಡು ಮಾತಾಡೋದಿಲ್ಲ. ಸಿದ್ದರಾಮಯ್ಯನವರಿಗೆ ದಿಲ್ಲಿಗೆ ಬನ್ನಿ ನೀವು ಅನ್ನುವ ಕಾಲ್ ಬಂದಾಗ ಕರ್ನಾಟಕದ ನಾಯಕತ್ವ ಬದಲಾವಣೆಯ ಬಗ್ಗೆ ಗಂಭೀರ ಚಿಂತನೆ ಹೈಕಮಾಂಡ್ನಲ್ಲಿ ಶುರು ಆಗಿದೆ ಅಂತ ಅನ್ನಬಹುದು. ಆ್ಯಸ್ ಆಫ್ ನೌ ಪ್ರಿಯಾಂಕಾ ಗಾಂಧಿಯವರ ಮನಸ್ಸಿನಲ್ಲಿ ತುಂಬ ಇದೆ, DK ಶಿವಕುಮಾರ್ ಅವರನ್ನು CM ಮಾಡಬೇಕು ಅಂತ. ಸೋನಿಯಾ ಗಾಂಧಿ ಅವರ ಒಲವು DK ಶಿವಕುಮಾರ್ ಕಡೆ ಇದೆ ಅಂತಾರೆ. ರಾಹುಲ್ ಗಾಂಧಿಯವರು ನ್ಯೂಟ್ರಲ್ ಬಟ್ ಟಿಲ್ಟೆಡ್ ಟುವರ್ಡ್ಸ್ ಸಿದ್ದರಾಮಯ್ಯ ಅನ್ನೋ ಥರ ಇದ್ದಾರೆ. DK ಶಿವಕುಮಾರ್ ಅವರಿಗೆ ದೆಹಲಿಯಲ್ಲಿದ್ದ ಮತ್ತೊಂದು ದೊಡ್ಡ ಬೆಂಬಲ ಅಂತಂದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರದ್ದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ವಿರುದ್ಧ ಸಿದ್ದರಾಮಯ್ಯನವರು ಟೀಮು ಹೈಕಮಾಂಡಿಗೆ ಕಂಪ್ಲೇಂಟ್ ಮಾಡಿ
ಆ ಕಂಪ್ಲೇಂಟ್ ಗಂಭೀರ ಆದ ಕಾರಣಕ್ಕಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕದ ವಿದ್ಯಮಾನಗಳ ಕಡೆ ಗಮನ ಕೊಡ್ತಿಲ್ಲ. ಈಗ ಅವರು ನಮ್ಮ ಸ್ಟೇಟಿಗೆ ಸ್ಟೇಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಬೇಕು ಅಂತ, ತಮ್ಮ ಸ್ಟೇಟಿಗೆ ಸ್ಟೇಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಬೇಕು ಅಂತ ಅವರು ಓಡಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಇರುವಂಥ ಒಂದು ಬಲ ಕೆ ಸಿ ವೇಣುಗೋಪಾಲರದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರ ಮನಸ್ಸಿನಲ್ಲಿ ಏನಿದೆ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಏನೇ ನಿರ್ಣಯ ತೆಗೆದುಕೊಂಡರೂ ಕರ್ನಾಟಕದಲ್ಲಿ ತಮ್ಮ ಮಗನ ಭವಿಷ್ಯವನ್ನು ತಲೆಯಲ್ಲಿಟ್ಕೊಂಡು ನಿರ್ಣಯ ತೆಗೆದುಕೊಳ್ತಾರೆ. ಸದ್ಯದ ಸಿಚುವೇಶನ್ ಹಿಂಗಿದೆ. ಡಿ ಕೆ ಶಿವಕುಮಾರ್ ಅವರು ಒಂದು ಭೇಟಿಯನ್ನು ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ. ನೆನ್ನೆ ಮಲ್ಲಿಕಾರ್ಜುನ ಖರ್ಗೆ ಕೆ ಸಿ ವೇಣುಗೋಪಾಲರನ್ನು ಭೇಟಿಯಾದರು. ಇವತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ. ಹೊರಗೆ ಬಂದ ಮೇಲೆ ಹೇಳಿದರು ಅವರು, ದಿಲ್ಲಿಗೆ ನಾನು ಸುಮ್ಮನೆ ಗಾಳಿ ಕುಡ್ಕೊಂಡು ಹೋಗಕ್ಕೆ ಬಂದಿಲ್ಲ ಇಲ್ಲಿ ಅಂತ, ರಾಜಕಾರಣ ಮಾಡುವುದಕ್ಕೆ ಬಂದಿದ್ದೇನೆ. ಹೆಂಗಿತ್ತು ಮೀಟಿಂಗು? ಫಲಪ್ರದವಾಗಿತ್ತಾ? ಆಶಾಭಾವನೆಯೊಂದಿಗೆ ಇತ್ತ ಅಂತ ಕೇಳಿದರೆ ಸ್ವಲ್ಪ ಅಂದರೆ ಶ್ರಮ ಆಗುತ್ತೆ, ನಾನು ಬಯಸಿದ್ದು ನನಗೆ ಸಿಗುತ್ತೆ ಅಂದರು ಅವರು. ಶ್ರಮ ಆಗುತ್ತೆ ಸ್ವಲ್ಪ, ನಾನು ಬಯಸಿದ್ದು ನನಗೆ ಸಿಗುತ್ತೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ನಾವು ಅಸ್ಸಾಂ ಎಲೆಕ್ಷನ್ನು, ಅಸ್ಸಾಂದು ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರದಲ್ಲೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಾಹೇಬರು, ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ನಾವೆಲ್ಲ ಕಂಪೇಲ್ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ವಾಪಸ್ಸು ಅಲ್ಲಿ ತರಲಿಕ್ಕೆ ಏನು ಬೇಕು ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ತಯಾರಿ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ. ಖಂಡಿತ ನಾನು ಬಂದ ಮೇಲೆ ಎಲ್ಲ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಿದ್ದೀನಿ, ಏನು ಬೇಕೋ ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ಕಲ್ಲಿ ನಾನೆಲ್ಲ ಮಾತಾಡೋಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತೇಸಿ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ ನಾವು. ಏನೇನು ಬೇಕೋ ನಾವು ಮಾತಾಡಿದ್ದೀವಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನನಗೆ ಯಾವತ್ತೂ ಯಶಸ್ಸು ಬಂದಿದೆ. ಸ್ವಲ್ಪ ಶ್ರಮ ಇರ್ತದೆ, ಫಲ ಸಿಗ್ತದೆ ಅಷ್ಟೇ. ಒಂದು ಕಡೆ ಇವೆಲ್ಲ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಫೈನಲ್ ಪುಷ್ ಕೊಡ್ತಾ ಇರೋಂಗೆ ಕಾಣಿಸ್ತಾ ಇದೆ. ನೀವು ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಅವರು ಮಾತಾಡೋದನ್ನು, ಅವರ ಬಣದವ್ರನ್ನ ಮಾತಾಡೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣದ ಶಾಸಕರು, ಹಾಗಂದೇ ಬೇರೆ ದಾರಿನೇ ಇಲ್ಲ, ಅವ್ರನ್ನ ಬಿಟ್ಟು ಇನ್ಯಾರೂ ಇಲ್ಲ ಅದರಲ್ಲಿ. ಸಿದ್ದರಾಮಯ್ಯನವರ ಬಣದ ಶಾಸಕರು 15 ದಿನಗಳ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ತಯಾರಾಗಿ ನಿಂತಿದ್ದಾರೆ. ಅದರಲ್ಲಿ 24 MLAಗಳು, 3 ಜನ MLCಗಳು. ಮೊದಲು ಇದು ಪಶುಸಂಗೋಪನಾ ಇಲಾಖೆಯಿಂದ, ಆ್ಯನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ನಿಂದ ನಡೀತಾ ಇರುವ ವಿದೇಶ ಪ್ರವಾಸ ಅಂತಾಗಿತ್ತು. ನೆನ್ನೆನೇ ಹೇಳಿದೆ, ನಾನು ಮತ್ತೆ ರಿಪೀಟ್ ಮಾಡೋದಿಲ್ಲ. ಆ ಪ್ಲ್ಯಾನ್ನಲ್ಲಿ ಬೇರೆ ಬೇರೆ ಪಕ್ಷಗಳ BJP, JDSನ ಶಾಸಕರುಗಳೇ ಇನ್ವಾಲ್ವ್ ಆಗಿದ್ದರು. ಅಂದರೆ ಸಹಜ ಅದು. ಅಂದರೆ ಒಂದು ಡಿಪಾರ್ಟ್ಮೆಂಟು ಶಾಸಕರನ್ನು ಕರ್ಕೊಂಡು ಹೋಗ್ತಾ ಇದೆ ಅಂದರೆ ಸರ್ವಪಕ್ಷದವರು ಇರ್ತಾರೆ ಅದರಲ್ಲಿ. ಅದಾದ ಮೇಲೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ತನಕ ವಿಷಯ ಹೋಗಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಸಂಪೂರ್ಣವಾಗಿ ದೂರ ಉಳಿದಿದ್ದರು ಕರ್ನಾಟಕದ ವಿಷಯದಿಂದ. ಅದೇನೋ ಇದಕ್ಕೆ ತಲೆ ಹಾಕಿದ್ದಾರೆ, ಒಂಚೂರು ಏನೋ ಇಂಟರ್ಫಿಯರ್ ಆಗಿದ್ದಾರೆ. 5ನೇ ತಾರೀಕು ಫೋನ್ ಮಾಡಿ ವಿಚಾರಿಸ್ಕೊಂಡ್ರಂಥವ್ರು, ಯಾರ್ಯಾರು ಹೋಗ್ತಾ ಇದ್ದಾರೆ, ಯಾಕೆ ಹೋಗ್ತಾ ಇದ್ದಾರೆ, ಯಾಕೆ ಪಶುಸಂಗೋಪನಾ ಇಲಾಖೆ ದುಡ್ಡಿನಲ್ಲಿ ಫಾರಿನ್ಗೆ ಹೋಗಬೇಕು, ಇತ್ಯಾದಿ ಇತ್ಯಾದಿ ಆಗಿದೆ. ಆವಾಗ ಸಿದ್ದರಾಮಯ್ಯನವರ ಬಣದ ಶಾಸಕರಿಗೆ ಒಂದು ಅರ್ಥ ಆಗಿದೆ, ಹೀಗೆ ಬಿಟ್ಟರೆ ಇವ್ರು ಕೊಕ್ಕೆ ಹಾಕ್ತಾರೆ ಇದಕ್ಕೆ ಅಂತ. ಅದಕ್ಕೆ ಪೂರ್ತಿ ಪ್ಲಾನೇ ಚೇಂಜ್ ಮಾಡಿಬಿಟ್ರು. ಪಶುಸಂಗೋಪನಾ ಇಲಾಖೆ ಇಲ್ಲ, ಸ್ವಂತ ಖರ್ಚಿನಲ್ಲಿ ಹೋಗ್ತೀವಿ, ಬೇರೆ ಪಕ್ಷದ ಶಾಸಕರಿಲ್ಲ, ಕಾಂಗ್ರೆಸ್ಸಿನ ಶಾಸಕರು ಮಾತ್ರ ಹೋಗ್ತೀವಿ ಅನ್ನೋ ಥರ. ಅದಕ್ಕೊಂದು ಪ್ರಾಸೆಸ್ ಇರುತ್ತೆ. ಸ್ಪೀಕರ್ಗೊಂದು ಲೆಟರ್ ಬರೆದು ಪರ್ಮಿಷನ್ ತಗೋಬೇಕು. ಸ್ಪೀಕರ್ ಆಫೀಸ್ನಿಂದ ಪರ್ಮಿಷನ್ ಬಂದರೆ ವೀಸಾ ಪ್ರಾಸೆಸ್ ಈಸಿ ಆಗಿಬಿಡುತ್ತೆ. ಹಂಗೆ ಮಾಡ್ಕೊಂಡು ಇವರು ತಯಾರಾಗಿದ್ದಾರೆ. ಈಗ ಫೈನಲ್ ಲಿಸ್ಟ್ ಕೇಳಿದ್ರೆ 3 ಜನ MLCಗಳು, 24 ಜನ MLAಗಳು. ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತೇ ಇಲ್ಲ ಅಂತಿದ್ದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತೇ ಇಲ್ಲ. ಪಶುಸಂಗೋಪನಾ ಇಲಾಖೆಯಿಂದ ಅಂತಿದ್ದದ್ದು ಏಕಾಏಕಿ ಸ್ವಂತ ಖರ್ಚಿನಲ್ಲಿ ಅಂತ ಯಾಕಾಯಿತು? ಯಾಕೆಂದರೆ ಹೈಕಮಾಂಡ್ ಸೀರಿಯಸ್ ಆಗಿ ತಗೊಂಡಿದೆಯಪ್ಪ ಇದ್ರ ಬಗ್ಗೆ ಅಂತ. ನೋಡಿ, ಸ್ವಂತ ಖರ್ಚಿನಲ್ಲೇ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ದುಬೈ ಕರ್ಕೊಂಡು ಹೋಗ್ತಾಯಿದ್ರು. ಒಂದಷ್ಟು ಜನ ಶಾಸಕರನ್ನು ದುಬೈ ಕರ್ಕೊಂಡು ಹೋಗ್ತಾಯಿದ್ರು. ಹೈಕಮಾಂಡ್ ಬೇಡ ಈಗ ಅಂತು.
ಹೈಕಮಾಂಡ್ ಯಾಕೆ ಬೇಡ ಅಂತ ಡಿ ಕೆ ಶಿವಕುಮಾರ್ ಬೇಡ ಅಂತ ಹೇಳಿಸಿದ್ರು ಅಲ್ಲಿಂದ. ವಿದೇಶ ಪ್ರವಾಸ ಬಿಡಿ ನೀವು, ಮೈಸೂರು ದಸರಾಕ್ಕೆ ಒಂದಷ್ಟು ಜನ ಶಾಸಕರನ್ನ ಕರ್ಕೊಂಡು ಹೋಗಿ ಎಲ್ಲೊಂದು ಕಾರ್ಯಕ್ರಮ ಮಾಡೋದು ಅಂತ ಪ್ಲ್ಯಾನ್ ಆಗಿತ್ತು. ಆ ಪ್ಲ್ಯಾನು ಹೋಯಿತು. ದುಬೈಗೆ ಹೋಗೋದು, ಮೈಸೂರಿಗೆ ಹೋಗೋದು ಒತ್ತಟ್ಟಿಗಿರಲಿ, ದಲಿತ ಶಾಸಕರು ಸಚಿವರುಗಳಿಗೆ ಸೇರ್ಕೊಂಡು ಒಂದು ಡಿನ್ನರ್ ಪ್ಲ್ಯಾನ್ ಮಾಡ್ತಾಯಿದ್ರು. ಹೋಸ್ಟ್ ಮಾಡ್ತಾ ಇದ್ದವ್ರು ಯಾರು? ಡಾಕ್ಟರ್ ಪರಮೇಶ್ವರ್. ಆ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅಡ್ವಾನ್ಸ್ ಕೊಟ್ಟಾಗಿತ್ತು. ಅವರು ಇಷ್ಟು ಜನ ಊಟಕ್ಕೆ ಬರ್ತಾರೆ ಅಂತ ಅಡ್ವಾನ್ಸು ಕೊಟ್ಟಾಗಿತ್ತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಫೋನ್ ತಗೊಂಡು ಹೇಳಿದ್ರು, ಫೋನ್ ಮಾಡಿ ಹೇಳಿದ್ರು ಡಾಕ್ಟರ್ ಪರಮೇಶ್ವರ್ಗೆ ಮಾಡಬೇಡಿ ಈಗ ಇದನ್ನು ಅಂತ. ಅದು ಕ್ಯಾನ್ಸಲ್ ಆಯಿತು. ಇದು ಶತಾಯಗತಾಯ ಕ್ಯಾನ್ಸಲ್ ಆಗಬಾರ್ದು ಅಂತ ನಿಂತಿದ್ದಾರೆ ಅವರು. ಶತಾಯಗತಾಯ ಕ್ಯಾನ್ಸಲ್ ಆಗಬಾರ್ದು ಅಂತ. ಇವತ್ತೊಂದಿಬ್ಬರು ಎಮ್ ಎಲ್ ಎಗಳು ಮಾತಾಡೋದನ್ನು ಕೇಳಿಸ್ಕೊಂಬಿಟ್ರೆ ನೀವು, ಏನು ರೀ ನಮಗೆ ಬೇಕಾದಲ್ಲಿ ಪ್ರವಾಸ ಹೋಗೋ ಸ್ವಾತಂತ್ರ್ಯನೂ ಇಲ್ವಾ ಈ ದೇಶದಲ್ಲಿ ಅಂತಾರೆ ಅವರು. ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಹೋಗ್ತಾ ಇದ್ದೀವಿ, ಹೈಕಮಾಂಡ್ಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರು. ಅಲ್ಲಿಗೆ ಈ ಪ್ರವಾಸವನ್ನು ತಡೆಯೋ ಪ್ರಯತ್ನ ನೀವು ಮಾಡಿದ್ರೆ ತಿಕ್ಕಾಟ ಆಗತ್ತೆ, ಘರ್ಷಣೆ ಆಗತ್ತೆ ಅನ್ನುವ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸ್ವತಃ ಸಿ ಎಮ್ ಎ ಹೇಳಲಿಲ್ವಾ ಅವ್ರವ್ರ ಖರ್ಚಿನಲ್ಲಿ ಅವ್ರು ಹೋಗ್ತಾ ಇದ್ದರೆ ಯಾಕೆ ಬೇಡ, ಯಾಕೆ ಹೋಗಬಾರ್ದು? ಸಿ ಎಮ್ ಎ ಮಾತಾಡಿದ್ರಲ್ಲ, ಕ್ಯಾಮ್ರಾದ ಮುಂದೆ ಮಾತಾಡಿದ್ರಲ್ಲ. ಈಗ ಇದ್ರ ಬಗ್ಗೆ ಯಾರ್ಯಾರು ಏನೇನಂತಾರೆ ಒಂದು ಸಲ ಕೇಳಿಸ್ಕೊಳ್ಳಿ. ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಅಂತ ನನಗೂ ಅರ್ಥ ಆಗ್ತಾ ಇದೆ, ನನಗೂ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾನು ಯಾರನ್ನೂ ಎಲ್ಲಿಗೂ ಕಳಿಸ್ತಾ ಇಲ್ಲ. ನನ್ನನ್ನು ಕರೆದಿದ್ರು, ಅದಕ್ಕೆ ನಾನು ನೋಡೋಣ ಅಂತ ಹೇಳಿದೆ. ಬಟ್ ನಾನು ಹೋಗ್ತಾ ಇಲ್ಲ. ಅವರು ಹೋಗ್ತಾ ಇದ್ದಾರೆ, ಅವ್ರ ಸ್ವಂತ ದುಡ್ಡಿನ ಮೇಲೆ ಹೋಗ್ತಾ ಇದ್ದಾರೆ. ಮತ್ತು ಈ ಟೂರ್ಗೂ ಲೀಡರ್ಶಿಪ್ಪು ನನ್ನ ಲೀಡರ್ಶಿಪ್ ಏನಿಲ್ಲ ಇದರಲ್ಲಿ. ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಏನಾಯ್ತು ಅಂತಂದರೆ ಎಲ್ಲ ಸೀನಿಯರ್ ಎಮ್ ಎಲ್ ಎಸ್ ಎಲ್ಲ ಸೇರಿಕೊಂಡು 4 ಸಲ 5 ಸಲ ಗೆದ್ದಂಥವ್ರು ಎಲ್ಲರೂ ಟೂರ್ ಹೋಗೋಣ ಅಂತೆಲ್ಲ ಅವೆಲ್ಲ ಚರ್ಚೆ ಮಾಡ್ತಿದ್ರು. ಆ ಚರ್ಚೆಯಲ್ಲಿ ನಾನು ಭಾಗವಹಿಸಿದ್ದೆ. ನಾವು ನೀವು ಬನ್ನಿ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು. ನೋಡೋಣ ಸಾಧ್ಯವಾದರೆ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ನಾನೀಗ ಯಾವ ಟೂರು ಹೋಗ್ತಾ ಇಲ್ಲ. ನಾನು ಎಮ್ ಎಲ್ ಎ ಅವರು ಅವ್ರವ್ರ ಇಚ್ಛೆ ಪ್ರಕಾರ ಅವ್ರು ಹೋಗ್ತಾ ಇದ್ದಾರೆ ಅಷ್ಟೇ. ನನಗೆ ಈ ಟೂರ್ಗೂ ಬೇರೆಯವ್ರಿಗೆ ಯಾರಿಗೂ ಸಂಬಂಧ, ನನಗೂ ಸಂಬಂಧ ಇಲ್ಲ ಮತ್ತು ಯಾವ ಮುಖಂಡರಿಗೂ ಸಂಬಂಧ ಇಲ್ಲ. ಈಗ ಎಮ್ ಎಲ್ ಎಗಳು ಎಲ್ಲರೂ ಟೂರ್ ಹೋಗ್ಬೇಕು ಅಂದರೆ ಯಾರು ಪರ್ಮಿಷನ್ ತಗೋಬೇಕು? ಯಾರು ಪರ್ಮಿಷನ್ ಅಗತ್ಯ? ಅವ್ರ ಸ್ವಂತ ದುಡ್ಡಲ್ಲಿ ಟೂರ್ ಮಾಡೋಕ್ಕೆ ಯಾರು ಪರ್ಮಿಷನ್ ಅಗತ್ಯ ಇದೆ? ಅದನ್ನು ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಅದು ಚೀಫ್ ಮಿನಿಸ್ಟ್ರು ಉಂಟು, ಅವರು ಶಾಸಕರಿಗೆ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಏನು ಚರ್ಚೆ ಆಗಿಲ್ಲ. ನಾನು ನಿಮ್ಮ ಹತ್ರ ತಿಳ್ಕೊಳ್ತಾ ಇದ್ದೀನಿ ಹೊರತು ನನ್ನ ಹತ್ರ ಯಾರು ನನಗೇನು ಹೇಳಕ್ಕೆ ಹೋಗಿಲ್ಲ. ಸದ್ಯ ನನಗೆ ಕಣ್ಣು ಆಪ್ರೇಷನ್ ಮಾಡ್ಕೊಂಡು 4 ನಕ್ಷತ್ರ ನೋಡ್ಕೊಂಡಿದ್ರೆ ಸಾಕಾಗದೆ ನನಗೆ ಯಾವ ಟೂರು ಬೇಡ, ನನಗೇನೂ ಬೇಡ. ಟೂರ್ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ನಮ್ಮ ಇಲಾಖೆಯಿಂದ ಯಾವುದು ನಾವು ಸಂಘಟನೆ ಮಾಡಿಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಏನು ಎಮ್ ಎಲ್ ಎಗಳು ಅಥವಾ ಬೇರೆಯವರು ಪ್ರವಾಸ ಹೋಗ್ಬಾರ್ದು ತಪ್ಪ. ದೇಶ ಸುತ್ತಿ ಕೋಶ ಓದಿ ಅಂತೇಳಿ ಇಲ್ಲೇ ಕೂತಿರಿ ಏನು ಸಿಗುತ್ತೆ? ಅದೆಷ್ಟು ನಡೀತಾ ಇದೆ. ಈಗ ಬಂದಾಗ ಎಮ್ ಎಲ್ ಎಗಳು ಬಂದೇ ಬರ್ತಾರೆ. ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ. ಸ್ವಾತಂತ್ರ್ಯ ಇಲ್ವಾ ಈ ದೇಶಕ್ಕೆ? ಸ್ವಾತಂತ್ರ್ಯ ನಾವೆಲ್ಲಿ ಹೋಗ್ಬಾರ್ದ? ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಹೋಗ್ತಾ ಇದ್ವಿ. ಅದು ಗೊತ್ತಿಲ್ಲ ನಿಖರವಾಗಿ ಮಾಹಿತಿ ಯಾರು ಇಲ್ಲಿ ತಯಾರಾಗಿದ್ದಾರೆ. ಹೇಳಿದ್ರೆ ಬರ್ತೀವಿ ಅಂತ ಹೇಳಿದ್ವಿ ಅಷ್ಟೇ. ಯಾರು ಮುಲಾಜ್ನಾಗ ನಾವು ಹೋಗೋರು ಅಲ್ಲ. ಮಾಡಿರ್ತಕ್ಕಂಥ ಜನರಿಗೆ ಏನು ಹೇಳೋಕ್ಕಾಗ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ, ಯಾರು ಯಾವ ರಾಜಕೀಯದ್ರಾಗ ಏನೂ ಸಂಬಂಧ ಇಲ್ಲ. ಅದೇನು ಸಂಬಂಧ? ನಾವು ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ. ಹೋಗೋಣ ಅಂತಂದು ಹೋಗೋಣ ಬನ್ನಿ ನಾಟಿ. ಇದನ್ನೆಲ್ಲ ಕೇಳಿದ ಮೇಲೆ ಉಳಿಯುವ ಕಟ್ಟಕಡೆಯ ಪ್ರಶ್ನೆ, ವಿದೇಶ ಪ್ರವಾಸಕ್ಕೆ ಹೋಗಿ ಏನು ಸಾಧನೆ ಆಗುತ್ತೆ ಅಂತ. ಅಂದರೆ ನಾಯಕತ್ವ ಬದಲಾವಣೆಯ ದೃಷ್ಟಿಯಲ್ಲಿ ಏನು ಸಾಧನೆ ಆಗುತ್ತೆ? ರಾಜಕಾರಣದಲ್ಲಿ ಸಂದೇಶ ಕೊಡುವುದಿದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ. ಅದಾಗತ್ತೆ. ನ್ಯಾಷನಲ್ ಪಾಲಿಟಿಕ್ಸಿಗೆ ಹೋಗೋಣ. ಈಗ ರಾಹುಲ್ ಗಾಂಧಿಯವರು ರೋಷಾವೇಶದಿಂದ ಲೋಕಸಭೆಯಲ್ಲಿ ಮಾತಾಡಿದ್ರು. ಭಾರತ ಅಮೇರಿಕಾ ಟ್ರೇಡ್ ಡೀಲ್ ಬಗ್ಗೆ ಮಾತಾಡಿದ್ರು. ಟ್ರೇಡ್ ಡೀಲ್ ಬಗ್ಗೆ ಮಾತನಾಡ್ತಾ ಎಪ್ಸ್ಟೀನ್ ಫೈಲ್ಸ್ ತನಕ ಅವ್ರ ಮಾತು ಹೋಯಿತು. ಅದರಲ್ಲಿ ಯಾರ್ಯಾರ ಹೆಸರಿದೆ, ಇಂತಿಂಥವ್ರ ಹೆಸರಿದೆ ಅನ್ನೋ ತನಕ ತಗೊಂಡು ಬಂದರು. ಅನಿಲ್ ಅಂಬಾನಿ, ಹರ್ದೀಪ್ ಸಿಂಗ್ ಪುರಿ ಹೆಸರಿದೆ ಅಂತ ತಗೊಂಡು ಬಂದರು. ನರೇಂದ್ರ ಮೋದಿ ಅವ್ರದ್ದು ಏನೋ ವೀಕ್ನೆಸ್ ಇದೆ ಅಮೇರಿಕದ ಹತ್ರ, ಅದಕ್ಕೆ ಇವರು ಅಮೇರಿಕಕ್ಕೆ ಮಣಿತಾ ಇದ್ದಾರೆ ಅಂದರು. ಇಷ್ಟೆಲ್ಲ ಅಂದರು. BJP ಸಂಸದ ನಿಶಿಕಾಂತ್ ದುಬೆ ಒಂದು ಗೊತ್ತುವಳಿಯನ್ನು ಮೂವ್ ಮಾಡಿದ್ದಾರೆ. ಇವರ ಸದಸ್ಯತ್ವ ರದ್ದು ಮಾಡಿ, ರಾಹುಲ್ ಗಾಂಧಿಯವರ ಸಂಸತ್ ಸದಸ್ಯತ್ವ ರದ್ದು ಮಾಡಬೇಕು ಅಂತ. ಇವ್ರ ಅಲಿಗೇಷನ್ ಏನು? ನಿಶಿಕಾಂತ್ ದುಬೆ ಅವರು ಹೇಳ್ತಾ ಇರೋದು, ಏನೇನೂ ಸಾಕ್ಷಿಗಳಿಲ್ಲದೆ ಇವರು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಅಂತ. ಇದು ಆ್ಯಕ್ಚುಲಿ ಶುರುವಾಗಿದ್ದು ನಮ್ಮ MM ನರವಣೆ ಅವರ ಪುಸ್ತಕದೊಂದಿಗೆ, ಜನರಲ್ ನರವಣೆ ಅವರ ಪುಸ್ತಕ 4 Stars of Destiny ಪುಸ್ತಕ ಇನ್ನೂ ಪ್ರಿಂಟೇ ಆಗಿಲ್ಲ. ಅದರಲ್ಲಿನ ಅಂಶವೊಂದನ್ನು ಇವರು ಪ್ರಸ್ತಾಪ ಮಾಡಿದರು. ಜೋ ಆಪ್ ಠೀಕ್ ಸಮಜೋ ಓ ಕರೋ ಅಂತ ರಕ್ಷಣಾ ಸಚಿವರು ಹೇಳಿದ್ರು ಅಂತೆ. ಅಲ್ಲಿಂದ ಶುರುವಾಗಿದ್ದು. ಏನೇನೂ ಪ್ರೂಫ್ ಇಲ್ಲದೆ ಇವರು ಮಾಡ್ತಿದ್ದಾರೆ. ಇವರ ಹಿಂದೆ ಅಂತಾರಾಷ್ಟ್ರೀಯ ಏಜೆನ್ಸಿಗಳಿದ್ದಾವೆ, ಜಾರ್ಜ್ ಸೋರೋಸ್ನಂಥವರಿದ್ದಾರೆ. ಅಂತಾರಾಷ್ಟ್ರೀಯ ಏಜೆನ್ಸಿಗಳ ಜೊತೆಗೆ ಸೇರ್ಕೊಂಡು ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ.
ಅದಕ್ಕೆ ಕೆ ಸಿ ವೇಣುಗೋಪಾಲ್ ಹೇಳ್ತಾರೆ, ನೀವು ಮಾಡಿ ಪ್ರಯತ್ನ, ಅದೇನು ಮಾಡ್ತಿರೋ ರಾಹುಲ್ ಗಾಂಧಿಯವರ ಸದಸ್ಯತ್ವ ರದ್ದು ಮಾಡೋದಕ್ಕೆ. ಲಾಸ್ಟ್ ಟೈಮು ಹೀಗೆ ಮಾಡಿದ್ರಿ, ಆದರೆ ರಾಹುಲ್ ಗಾಂಧಿಯವರು ನರೇಂದ್ರ ಮೋದಿ ಅವರಿಗಿಂತ ಜಾಸ್ತಿ ಓಟ್ ತಗೊಂಡು ಗೆದ್ದಿದ್ದಾರೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. रूल 352(5) माननीय और 353 में माननीय निशिकांत एक दुबे जी, मोशन के लिए खड़ा हुआ। ये जो लीडर ऑफ द अपोजिशन है राहुल गांधी सर, ये अर्बन नक्सल की तरह बिहेव करता है और इसका सोरोस फाउंडेशन के साथ रिलेशन है, फोर्ड फाउंडेशन के साथ रिलेशन है। ये वियतनाम, कंबोडिया, बहरीन, थाईलैंड केवल देशद्रोहियों के साथ मिलकर जाता है और ये कभी चुनाव आयोग पर, कभी संविधान पर, कभी स्पीकर पर, जितने भी संवैधानिक संस्थाएं हैं सुप्रीम कोर्ट पर, उसके ऊपर आरोप लगाता है। मेरा आपके माध्यम से आग्रह है कि एक सब्सटेंसिव मोशन पर राहुल गांधी के ऊपर चर्चा होनी चाहिए, उसकी सदस्यता रद्द होनी चाहिए और कभी भी वो चुनाव नहीं लड़ पाए। मैं ಇವತ್ತು ಕೂಡ ಸಂಸತ್ತಿನ ಹೊರಗೆ INDIA ಮೈತ್ರಿಕೂಟದ ಸಂಸದರುಗಳ ಪ್ರತಿಭಟನೆ ನಡೀತು. ಪ್ರತಿಭಟನೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದು ಭಾರತ ಅಮೆರಿಕ ಟ್ರೇಡ್ ಡೀಲನ್ನು ವಿರೋಧಿಸಿ ಪ್ರತಿಭಟನೆ. ಕೈಯಲ್ಲಿರೋ ಪ್ಲಕಾರ್ಡ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಈ ಟ್ರೇಡ್ ಡೀಲ್ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ಅಂತ ಕೇಳಿದ್ರೆ, ನೀವು ನಂದೊಂದೇ ಕೇಳಬೇಡಿ, ಓವರಾಲ್ ತಿಳ್ಕೊಳ್ಳಿ. ಟ್ರೇಡ್ ಡೀಲ್ ಈಸ್ ನಾಟ್ ಎಟ್ ಫೈನಲೈಸ್ಡ್. ಈಗ ಬಂದಿರೋದು ಡ್ರಾಫ್ಟ್. ಆ ಡ್ರಾಫ್ಟ್ನಲ್ಲಿ ಅಮೇರಿಕಾನೇ ಫ್ಯಾಕ್ಟ್ ಶೀಟನ್ನು ಚೇಂಜ್ ಮಾಡಿಕೊಡ್ತು. ಅಮೇರಿಕನೇ ಚೇಂಜ್ ಮಾಡ್ಕೊಳ್ತು. ಅಮೇರಿಕದಿಂದ ದವಸ ಧಾನ್ಯಗಳು, ಬೇಳೆಕಾಳುಗಳು ಬಂದುಬಿಡ್ತವೆ ಅನ್ನೋ ಥರ ಇದ್ದಿತ್ತು ಆರಂಭದಲ್ಲಿ. ನೋ, ಇಟ್ ಈಸ್ ನಾಟ್. ಡೈರಿ ಪ್ರಾಡಕ್ಟ್ಸು, ನೋ, ದೇ ಆರ್ ನಾಟ್ ಕಮಿಂಗ್. $500 ಬಿಲಿಯನ್ ವ್ಯಾಪಾರವನ್ನು ಮುಂದಿನ 5 ವರ್ಷಗಳಲ್ಲಿ ಭಾರತ ಅಮೆರಿಕದೊಂದಿಗೆ ನಡೆಸುವುದಕ್ಕೆ, ವ್ಯಾಪಾರ ಅಲ್ಲ, ಅಮೆರಿಕದಿಂದ ಖರೀದಿ ಮಾಡುವುದಕ್ಕೆ ಬದ್ಧವಾಗಿದೆ ಅಂತ ಇತ್ತು ಟ್ರೇಡ್ ಡೀಲ್ನಲ್ಲಿ. ಅಂದರೆ ಕಮಿಟ್ಮೆಂಟ್. ಮುಂದಿನ 5 ವರ್ಷ ನಾವು $500 ಬಿಲಿಯನ್, $500 ಟ್ರಿಲಿಯನ್ ವಸ್ತುಗಳನ್ನು ನಿಮ್ಮಿಂದ ಖರೀದಿ ಮಾಡ್ತೀವಿ ಅಂತ ಬದ್ಧವಾಗಿದೆ. ಇಚ್ಛೆಯನ್ನು ವ್ಯಕ್ತಪಡಿಸಿದೆ ಅಂತ ಚೇಂಜ್ ಆಯಿತು. ಇಚ್ಛೆಯನ್ನು ವ್ಯಕ್ತಪಡಿಸಿದೆ. ಆಮೇಲೆ ಟ್ರೇಡ್ ಡೀಲ್ನಲ್ಲಿ 100% ಎಲ್ಲವೂ ನಮಗೆ ಫೇವರೇಬಲ್ ಆಗಿರಬೇಕು ಅಂದರೆ ಆ ದೇಶದಲ್ಲಿ ಅವ್ರ ಮೇಲೂ ಅದೇ ಒತ್ತಡ ಇರುತ್ತಲ್ವ. ಆ ದೇಶದಲ್ಲೂ ಅದೇ ಒತ್ತಡ ಇರುತ್ತೆ. ಇಟ್ ಈಸ್ ಅ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಈ ಹಿಂದಿಗಿಂತ ನಮಗೆ ಯಾವುದು ಹೆಚ್ಚು ಲಾಭದಾಯಕವಾಗಿದೆ ಅಷ್ಟೇ ಪಾಲಿಸಿ ಇರೋದು. ಇನ್ ಕಂಪ್ಯಾರಿಸನ್ ವಿತ್ ಅದರ್ ನೇಷನ್ಸ್ ನಾವೆಲ್ಲಿದ್ದೀವಿ, ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ಜೊತೆಗೆ ಮಾಡಿಕೊಂಡಿರುವಂಥ ಟ್ರೇಡ್ ಡೀಲ್ ಯಾವ ಹಂತದಲ್ಲಿದೆ ಅಷ್ಟೇ ಮ್ಯಾಟ್ರ್ ಆಗೋದು. ಮಾರ್ಚ್ನಲ್ಲಿ ಫೈನಲ್ ಟ್ರೇಡ್ ಡೀಲ್ ಸೈನ್ ಆಗುತ್ತೆ. ಹಾಗಂತ ನಾವು ಪ್ರತಿಭಟನೆ ಮಾಡಬಾರ್ದು ವಿಪಕ್ಷಗಳು ಅಂತ ಹೇಳ್ತಾ ಇಲ್ಲ. ವಿಪಕ್ಷಗಳು ಇರುವುದೇ ಅದಕ್ಕಾಗಿ. ಇಂಥ ಬೆಳವಣಿಗೆಗಳಾದಾಗ ಆ ಬೆಳವಣಿಗೆಯಲ್ಲಿ ದೇಶಕ್ಕೆ ಮಾರಕವಾಗಬಲ್ಲಂಥ ಅಂಶಗಳು ಏನು ಅನ್ನುವುದನ್ನು ದೇಶದ ಜನರಿಗೆ ತಿಳಿಸುವುದಕ್ಕಾಗಿ ಮಾಧ್ಯಮಗಳು ಮತ್ತು ವಿಪಕ್ಷಗಳಿರೋದು. ಆ ಕೆಲಸ ಅವ್ರು ಮಾಡ್ತಿದ್ದಾರೆ. ಬಟ್ ಇಟ್ ಈಸ್ ನಾಟ್ ಅ ಫೈನಲ್ ಡೀಲ್. ಫ್ಯಾಕ್ಟ್ ಶೀಟ್ ಬಂದಿದೆ ಸ್ವಾಮಿ. ಈಗ ಇದಾದ ನಂತರ ರಾಹುಲ್ ಗಾಂಧಿ ಅವರು ಹೊರಡ್ತಾ ಇದ್ರು, ಮಾಧ್ಯಮಗಳು ಹೋಗಿ ಏನೋ ಪ್ರಶ್ನೆ ಕೇಳಿದ್ರು, ಮಾಧ್ಯಮಗಳ ಮೇಲೆ ಸಿಟ್ಟಾದರು ರಾಹುಲ್ ಗಾಂಧಿ ಅವರು. ಕೇಳಿಸ್ಕೊಂಬಿಡಿ ಒಂದ್ಸಲ. Authenticate was yesterday. Today is what? But the privilege motion today. Na kaam kara karo bhai. Matlab you're not totally employed by the BJP. At least try and do a little bit of objective stuff. You know, it gets really shameful. It's too much. Don't you think? You're responsible people. You're media people. You have a responsibility to be objective. You can't just take a word they give you, right? Every day and then run your whole show on that. You're doing a disservice to this country. Are you not able to recognize that? Authenticate. ರಾಹುಲ್ ಗಾಂಧಿಯವ್ರಿಗೆ ಇದೊಂದು ಅಭ್ಯಾಸ ಇದೆ. ಕಠಿಣ ಪ್ರಶ್ನೆಗಳು ಬಂದಾಗ ನೀವು BJPಯಿಂದ ಎಂಪ್ಲಾಯ್ ಆಗಿದ್ದೀರಿ, ನೀವು BJPಯವರು, ನೀವು ದೇಶಕ್ಕೆ ಸೇವೆ ಸಲ್ಲಿಸ್ತಿಲ್ಲ ಅಂದ್ಬಿಡೋದು. ನಮಗೆ ಬೇಕಾದದ್ದನ್ನು ಮಾತ್ರ ನಾವು ನೋಡಬೇಕು ಮತ್ತು ಕೇಳಿಸಿಕೊಳ್ಳಬೇಕು, ನಮಗೆ ಹಿತವಾದದ್ದನ್ನು ಮಾತ್ರ ನಾವು ನೋಡಬೇಕು, ಕೇಳಿಸಿಕೊಳ್ಳಬೇಕು ಅನ್ನೋದಿದ್ರೆ ನ್ಯೂಸ್ ಚಾನಲ್ ನೋಡಬಾರ್ದಪ್ಪ. ಸ್ಟ್ಯಾಂಡಪ್ ಕಾಮಿಡಿ ನೋಡಿ. ಮನಸ್ಸಿಗೆ ಆಹ್ಲಾದಕರವಾಗಿರುವಂಥದ್ದು, ಹಿತವಾಗಿರುವಂಥದ್ದು ಬರುತ್ತದರಲ್ಲಿ.
ಸ್ಟ್ಯಾಂಡಪ್ ಕಾಮಿಡಿಲೂ ಬರ್ತಿಲ್ಲ ಈಗ. ಕಾಮಿಡಿಯನ್ಸ್ ಕೂಡ ಸ್ಟ್ಯಾಂಡ್ ತಗೊಳ್ತಾರೆ. ಸ್ಟ್ಯಾಂಡ್ ತಗೋತಾರೆ ಅವರು. ಎಷ್ಟು ಜನ ಅಂತ ತೋರಿಸ್ಲಿ ನಿಮಗೆ? ಇಂಥ ವಿಷಯದಲ್ಲಿ ಇಂಥ ನಿಲುವು ನಾನು ಲೈಕ್ ಆದರೆ ಅಷ್ಟೇ, ಬಿಟ್ಟರು ಅಷ್ಟೇ ಅಂತ ಹೋಗುವವರು. ಎಲ್ಲರನ್ನೂ ಖುಷಿಪಡಿಸುವ ಒತ್ತಡ ಇದ್ದವರು ಬೇರೆ ಇನ್ನೇನೋ ಕೆಲಸ ಮಾಡ್ತಾರೆ. ಹೋಟೆಲ್ ಗಿಟ್ಲಿ ಇಡ್ತಾರೆ ಅವರು. ಈ ಒಂದು ಹೋಟೆಲ್ ಓನರ್ಗೆ ಒಂದು ಇರುತ್ತಪ್ಪ, ನನ್ನ ಹೋಟೆಲ್ನಲ್ಲಿ ಮಾಡುವ ದೋಸೆ ಎಲ್ರಿಗೂ ಇಷ್ಟ ಆಗಬೇಕು, ಕಾಫಿ ಎಲ್ರಿಗೂ ಇಷ್ಟ ಆಗಬೇಕು. ಅವರೊಂದು ಆಸೆಯೊಂದಿಗೆ ಮಾಡ್ತಾರೆ ಅದನ್ನು. ಯಾರಿಗಾರು ಇಷ್ಟ ಆಗಲಿಲ್ಲ ಅಂದರೆ ಕೇಳ್ತಾರವ್ರು, ಯಾಕೆ ಇಷ್ಟ ಆಗಲಿಲ್ಲ, ಎಣ್ಣೆ ಜಾಸ್ತಿ ಆಯಿತಾ, ಉಪ್ಪು ಜಾಸ್ತಿ ಆಯಿತಾ ಕೇಳ್ತಾರವ್ರು. ಮತ್ತು ಸರಿ ಮಾಡ್ತಾರೆ ಅದನ್ನು. ಎಲ್ಲರನ್ನೂ ಖುಷಿಪಡಿಸಬೇಕು ಅನ್ನೋ ಒತ್ತಡ ಇರೋರು ಅಂಥದ್ದು ಏನಾದ್ರು ಮಾಡ್ತಾರೆ ಸ್ವಾಮಿ. ಜರ್ನಲಿಸಮ್ ಈಸ್ ಅಬೌಟ್ ಟೆಲ್ಲಿಂಗ್ ಹಾರ್ಡ್ ಟ್ರುತ್ಸ್. ಕಟುವಾದ ಸತ್ಯಗಳನ್ನು ಹೇಳುವಂಥದ್ದು ಪತ್ರಿಕೋದ್ಯಮ. ಆಹ್ಲಾದಕರವಾಗಿರುವಂಥದ್ದನ್ನು, ಕಿವಿಗೆ ಏನು ಇಂಪನ್ನು ಕೊಡುವಂಥದ್ದು ಹೇಳೋದು ಪತ್ರಿಕೋದ್ಯಮ ಅಲ್ಲ. ನನ್ನ ನಿಲುವಿಗೆ ಸರಿ ಹೊಂದದ್ದನ್ನು ಏನನ್ನೋ ನೀನು ಹೇಳುತ್ತಿದ್ದೀಯಾ ಅಂದರೆ ನೀನು ನನ್ನ ವಿರೋಧಿಗಳ ಜೊತೆಗೆ ಕೈ ಜೋಡಿಸಿದ್ದೀಯಾ ಅಂತಂದುಬಿಟ್ರೆ ಹೆಂಗಿದು ಲೆಕ್ಕಾಚಾರ? ಹೆಂಗೆ ಅಂತ? ಪತ್ರಕರ್ತರಾದಂಥವರು ಒಂದು ಇಶ್ಯೂನ ಹ್ಯಾಂಡ್ಲ್ ಮಾಡುವಾಗ ಅದರ 360 ಡಿಗ್ರಿ ಆ್ಯಂಗಲ್ನಲ್ಲಿ ವಿಮರ್ಶೆ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ಅವರಿಗೆ ಈ ಹಿಂದಿನ ತಮ್ಮ ಅನುಭವಗಳು, ಅಧ್ಯಯನಗಳು ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಹಾಯ ಮಾಡ್ತವೆ. ಅವುಗಳ ಎಲ್ಲದರ ಆಧಾರದ ಮೇಲೆ ಒಂದು ಸ್ಟೋರಿ ಲೈನ್ ಅಂತ ಇರುತ್ತೆ, ಸ್ಟೋರಿ ಆ್ಯಂಗಲ್ ಅಂತ ಇರುತ್ತೆ. ಆ ಸ್ಟೋರಿ ಲೈನು, ಆ ಸ್ಟೋರಿ ಆ್ಯಂಗಲ್ಲು ನಿಮ್ಮ ಚಿಂತನೆಗೆ ಸರಿ ಹೊಂದುತ್ತಿಲ್ಲ ಅಥವಾ ತದ್ವಿರುದ್ಧವಾಗಿದೆ ಅಥವಾ ಪ್ರತಿಕೂಲವಾಗಿದೆ ಅನ್ನುವ ಕಾರಣಕ್ಕಾಗಿ ನೀವು ವಿರೋಧಿಗಳ ಜೊತೆ ಕೈ ಜೋಡಿಸ್ಬಿಟ್ಟಿದ್ದೀರಿ ಅಂತಂದರೆ ಕೇಳಿಸ್ಕೊಂಬಂದ್ಬಿಟ್ರಲ್ಲ ಇವರು. ಅದು ಆಶ್ಚರ್ಯ ಆಗೋದು. ಕೇಳಿಸ್ಕೊಂಬಂದ್ರೆ ಅದನ್ನು. ನೆನ್ನೆ ಇನ್ನೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಈ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇನ್ನೊಬ್ಬರು ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅಶ್ವಿನಿ ವೈಷ್ಣವ್ ಮಾತಾಡ್ತಿರ್ತಾರೆ. ರಾಹುಲ್ ಗಾಂಧಿಯವರು ಅಲ್ಲಿಗೆ ಬರ್ತಾರೆ. ಬಂದ್ರಪ್ಪ ರಾಹುಲ್ ಗಾಂಧಿ ಅಂತ ಇವ್ರು ಹೋಗ್ತಿರ್ತಾರೆ. ರಾಹುಲ್ ಗಾಂಧಿಯವ್ರು ಕೈ ಹಿಡಿದು ಎಳೆಯೋದು. ಬನ್ನಿ ಇಬ್ಬರು ಒಟ್ಟಿಗೆ ಮಾತಾಡೋಣ ಅಂತ. ರಾಹುಲ್ ಗಾಂಧಿಯವರು ಇದೇನು ನನಗೇನು ಆಶ್ಚರ್ಯ ಇಲ್ಲ ಹಿಂಗೆ ಮಾಡಿದ್ದು. ಅವರು ಲೋಕಸಭೆಯಲ್ಲಿ ತಮ್ಮ ಸ್ಥಾನದಿಂದ ಎದ್ದು ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಪ್ಕೊಳಕ್ಕೆ ಹೋಗ್ಬಿಟ್ಟಿದ್ರು. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಏನೇನೂ ಸಾಕ್ಷ್ಯಗಳಿಲ್ಲದೆ ಅತ್ಯಂತ ಅಪ್ರಬುದ್ಧವಾಗಿ ರಾಹುಲ್ ಗಾಂಧಿಯವರು ಮಾತಾಡಿದ್ರು. ಆರೋಪಗಳನ್ನು ದೃಢೀಕರಿಸಿ ಅಂತ ಹೇಳಿದ್ರೆ, ದೃಢೀಕರಿಸಿ ಅಂದರೆ ಪ್ರೂಫ್ ಕೊಡಿ ಇದಕ್ಕೆ ಅಂದರೆ ಕೊಡ್ತೀನಿ ಅಂತಾರೆ. ಯಾವತ್ತೂ ಅವರು ತಾವು ಮಾಡಿದ ಆರೋಪಗಳನ್ನು ಖಚಿತಪಡಿಸೋದಿಲ್ಲ ಅಂತ. ಈ ಮಧ್ಯೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಇವತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ರು. 9 ಸೆಕೆಂಡಿಂದ ಇದೆ ಅಷ್ಟೇ. 9 ಸೆಕೆಂಡಿನ ವಿಡಿಯೋ. ನೆನ್ನೆ ಸ್ಪೀಕರ್ ಓಂ ಬಿರ್ಲಾ ಅವರ ಆಫೀಸಿಗೆ, ಸಂಸತ್ನಲ್ಲಿರುವ ಆಫೀಸ್ಗೆ, ಫೆಬ್ರವರಿ 4ನೇ ತಾರೀಕು, ನೆನ್ನೆ ಅಲ್ಲ, ಓಂ ಬಿರ್ಲಾ ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳ್ಳೋದಿಲ್ಲ, ಅವಿಶ್ವಾಸ ನಿರ್ಣಯದ ಮೇಲೆ ನಿರ್ಧಾರ ಕಂಪ್ಲೀಟ್ ಆಗಲಿ ಅಂದಿದ್ದಾರೆ. ಒಂದು 20-25 ಜನ ಕಾಂಗ್ರೆಸ್ ಎಂ ಪಿಗಳು ಬಂದ್ರಂತೆ. ಒಂದು 20-25 ಜನ. ಪ್ರಿಯಾಂಕಾ ಗಾಂಧಿಯವರು ಇದ್ದರು, KC ವೇಣುಗೋಪಾಲ್ರಂಥ ಹಿರಿಯ ನಾಯಕರು ಇದ್ದರಂತೆ. ಅಲ್ಲಿ ಅಂದರೆ ಹೊಡೆಯಕ್ಕೆ ಬಂದಂಗೆ ಮಾಡ್ಬಿಟ್ರಿರು ಅಂತ. 9 ಸೆಕೆಂಡಿನ ವಿಡಿಯೋ. ಓಂ ಬಿರ್ಲಾ ಅವರ ಬಗ್ಗೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಏನೇನೋ ಮಾತಾಡಿದ್ರು. ಅದಾದ ಮೇಲೆ ಶೂಟ್ ಮಾಡಿದ್ದಿದ್ದು ಅಂತಾರೆ ಇವರು. ಒಂದು ವೇಳೆ BJP ಸಂಸದರು ಅಲ್ಲಿ ಇಲ್ಲದೇ ಹೋಗಿದ್ದರೆ ಇವರು ಏನೋ ಮಾಡೋ ಉದ್ದೇಶದೊಂದಿಗೆ ಬಂದಿದ್ದರು ಅಂತ ಕಿರಣ್ ರಿಜಿಜು ಅವರ ಆರೋಪ. ಕೇಳಿಸ್ಕೊಳ್ಳಿ. ಏನೇನೋ ಆಗ್ಬಿಡ್ತು ಅಂತ ಕಿರಣ್ ರಿಜಿಜು ಅವ್ರು ಹೇಳ್ತಾರೆ. ಅಂಥದ್ದು ಏನೂ ಆಗಿಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಈ ಮಧ್ಯೆ ಇದು ಬಿಡಿ, ಇದು ಪೊಲಿಟಿಕಲ್ ಗಲಾಟೆಗಳಾದವು. ರಾಧಾಮೋಹನ್ ಅಗರ್ವಾಲ್ ಕರ್ನಾಟಕ BJPಯ ಉಸ್ತುವಾರಿ, ಅವರು ರಾಜ್ಯಸಭಾ ಸದಸ್ಯರು ಹೌದು. ಅವರು ಇದು ಔಟ್ ಆಫ್ ಪಾಲಿಟಿಕ್ಸ ನಾನು ಹೇಳ್ತಾ ಇರೋದು. ಅವರು ಇವತ್ತು ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿದ ಒಂದು ವಿಷಯ
ಗಂಭೀರವಾದದ್ದು. ಯಾವ್ಯಾವ ಹುಡುಗ ಹುಡುಗಿ ದೇಶ ಬಿಟ್ಟು ಫಾರಿನ್ಗೆ ಅಂತ ಹೋಗ್ತಾರಲ್ಲ, ಅವ್ರ ಹತ್ರ ಒಂದು ಅಫಿಡವಿಟ್ ಬರೆಸ್ಕೋಬೇಕು ವಿದೇಶಾಂಗ ಇಲಾಖೆ ಅಂತ ಹೇಳ್ತಾ ಇದ್ದಾರೆ ಅವರು. ಏನು ಅಫಿಡವಿಟ್ಟು? ತಂದೆ ತಾಯಿನ ನೋಡ್ಕೋತೀನಿ ಅಂತ ಅಫಿಡವಿಟ್ ಬರೆಸ್ಕೋಬೇಕು. ವಾರಕ್ಕೊಂದು ಸಲ ಫೋನ್ ಮಾಡ್ತೀನಿ, ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತೀನಿ ಅಂತ ಅಫಿಡವಿಟ್ ಬರೆಸ್ಕೊಂಡು ಕಳಿಸಿ ಅಂತ ಅವರು ಒಂದಷ್ಟು ಘಟನೆಗಳನ್ನು ಪ್ರಸ್ತಾಪಿಸಿದ್ರು. ಅವರು ಒಂದೇ ಎರಡು ಪ್ರಸ್ತಾಪ ಮಾಡಿದ್ರು ಅಷ್ಟೇ. ನಮ್ಮ ಸುತ್ತು ಕಡೆ ಎಷ್ಟಿಲ್ಲ ರೀ ಹಂಗೆ ನೋಡೋದಕ್ಕೆ. ಮಕ್ಕಳು ಎಲ್ಲೋ ವಿದೇಶದಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋದು, ಅಪ್ಪ ಅಮ್ಮ ವೃದ್ಧಾಶ್ರಮದಲ್ಲಿ. ಕೆಲವು ಕಡೆಗಳಲ್ಲಿ ವಯಸ್ಸಾದ ತಂದೆ ತಾಯಿ ಮನೆಯಲ್ಲಿ ಅಟೆಂಡ್ ಮಾಡೋದಕ್ಕೆ ಯಾರೂ ಇಲ್ಲದೆ ಸತ್ತು ಹೋಗ್ಬಿಟ್ಟಿರ್ತಾರೆ. ಹೆಣ ಕೊಳತು ವಾಸನೆ ಬಂದು ಅಕ್ಕಪಕ್ಕದವ್ರು ನೋಡಿ ಪೊಲೀಸರಿಗೆ ಹೇಳಿದ್ರಿ, ಎಲ್ಲಿ ಇವರು ಯಾರಿದ್ದಾರೆ ಸಂಬಂಧಿಕರು ಹೆತ್ತವರು ಅಂತ ಕೇಳಿ ಮಕ್ಕಳು ಅಂತ ಕೇಳಿದ್ರೆ ಅವರೆಲ್ಲ ಫಾರಿನ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ಇದನ್ನು ನಿಲ್ಲಿಸೋದಕ್ಕೆ ಕಠಿಣ ಕಾನೂನು ಕ್ರಮ ಆಗಬೇಕು ಅಂತ ರಾಧಾಮೋಹನ್ ಅಗರ್ವಾಲ್ರು ಮಾತಾಡಿದ್ದು. ನಾನು ಆವಾಗಲೇ ಹೇಳಿದೆ, ಔಟ್ ಆಫ್ ಪಾಲಿಟಿಕ್ಸ್ ಇದು, ರಾಜಕೀಯವನ್ನು ಹೊರತುಪಡಿಸಿದ್ದು. ಕೇಳಿಸ್ಕೊಳ್ಳಿ ಅವ್ರು ಮಾತಾಡಿದ್ದು. महोदय, इस देश के 3.5 करोड़ लोग विदेशों में जाकर के रहते हैं. उनके माँ बाप, सास ससुर अधिकांशतः इसी भारत में रहते हैं. ये जो भी बाहर और विदेश पढ़ने गए और नौकरियां किया, वो सिर्फ अपनी योग्यता के आधार पर गए हैं, ऐसा नहीं है. माँ बाप अपना पेट काट करके, अपना सुख त्याग करके और कभी कभी विदेश भेजने के लिए अपनी ज़मीन जायदाद बेच करके उनके विदेश जाने की व्यवस्था करते हैं. मैं आपको इंदौर की एक घटना बताऊंगा. 20 दिन पहले एक ऐसे व्यक्ति के पिता की मौत हो गई. 30 दिन पे 1 महीना पहले मौत हो गई और 20 दिन पहले उसके माँ की मौत हो गई. दोनों माँ बाप का शरीर सड़ता गया, गलता गया, चमड़ी की तरह पतल करके हड्डी हड्डी हो गया. उनके बच्चे कभी लौट करके उनके पास नहीं आए. दिल्ली में भी ऐसी ही घटना हुई. सरकार ने एक नियम बनाया था, मेंटेनेंस एंड वेलफेयर ऑफ पेरेंट्स एंड सीनियर सिटीजन एक्ट 2007 में. यह एक्ट करीब एक दंतहीन एक्ट था. माँ बाप अगर कोर्ट में जाकर कहेंगे तब उनको सुविधा मिलेगी. इसलिए मैं आपके माध्यम से माननीय विदेश मंत्री से आग्रह करूंगा, जो लोग विदेश जाते हैं उनसे एक एफिडेविट लिया जाए कि वो विदेश जाने के बाद अपने माँ बाप के अपने आय का एक निश्चित हिस्सा अपने माँ बाप की देखरेख के लिए अवश्य देंगे. माँ बाप के देखरेख के लिए केयर टेकर की नियुक्ति करेंगे. माँ बाप के हेल्थ इंश्योरेंस का प्राविधान करेंगे और कम से कम हफ्ते में एक बार अपने माँ बाप से फोन पर बात जरूर करेंगे. महोदय, इस देश के ರಾಧಾಮೋಹನ್ ಅಗರ್ವಾಲ್ರ ಕಳಕಳಿ ನನಗೆ ಅರ್ಥ ಆಗುತ್ತೆ. ಬಟ್ ಅವರ ವಾದ ಹಾಸ್ಯಾಸ್ಪದ ಅನಿಸುತ್ತೆ. ಹಾಸ್ಯಾಸ್ಪದ ಅಂತ ಯಾಕಂದ್ರೆ ಜಸ್ಟಿಫೈ ಮಾಡ್ತೀನಿ. ಅಫಿಡವಿಟ್ ಈ ದೇಶದಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದರೆ, ಎಲ್ಲವನ್ನೂ ಕಾನೂನಿನ ಮೂಲಕ ಸರಿ ಮಾಡಿಬಿಡಬಹುದು ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು. ಕಾನೂನಿನ ಮೂಲಕ ಎಲ್ಲವನ್ನೂ ಸರಿ ಮಾಡಿಬಿಡಬಹುದು ಅಂತ ಆಗಲ್ಲ ಸ್ವಾಮಿ. ಅದು ನೀವು ಯಾವುದಕ್ಕಾದರೂ ಕಾನೂನು ತಂದರೆ ಆ ಕಾನೂನಿನಿಂದ ತಪ್ಪಿಸಿಕೊಳ್ಳೋದಕ್ಕೆ 100 ಮಾರ್ಗಗಳನ್ನು ಹುಡುಕವರಿದ್ದಾರೆ. ಅಲ್ರಿ, ಅಪ್ಪ ಆದವನು ತನ್ನ ಅಂದರೆ ಮಗನ ಮಲತಾಯಿಗೆ ಯಾವುದೋ ಕಾಲದಲ್ಲಿ ಕೊಟ್ಟಂಥ ಒಂದು ಮಾತನ್ನು ಉಳಿಸಿಕೊಳ್ಳೋದಕ್ಕೆ ಸಿಂಹಾಸನ, ರಾಜ್ಯ, ವೈಭೋಗ ಎಲ್ಲ ಬಿಟ್ಟು ಕಾಡಿಗೆ ಹೋದಂಥ ರಾಮನ ಕಥೆ ಕೇಳಿಸ್ಕೊಂಡು ಬೆಳೆದಂಥ ಈ ದೇಶದಲ್ಲಿ ಫಾರಿನಿನ ಜಾಬ್ಗೋಸ್ಕರ ಮನೇಲಿ ತಂದೆ ತಾಯಿ ಸತ್ತು ಹೋದರೂ ತಿರುಗಿ ನೋಡದೇ ಇರುವಂಥ ಮಕ್ಕಳು ಹುಟ್ಟಿದ್ರಲ್ಲ ಈ ಸಮಾಜದಲ್ಲಿ, ಅಂಥ ಮಕ್ಕಳಾಗ್ಬಿಟ್ರಲ್ಲ. ಯೋಚನೆ ಆಗಬೇಕಾಗಿರೋದು ಅದರ ಬಗ್ಗೆ. ಎಲ್ಲವನ್ನು ಕಾನೂನಿನ ಮೂಲಕ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಸ್ವಾಮಿ. ಕಾನೂನು ತರುವ ಮೂಲಕ ಯಾವ ಮಗನನ್ನು ನೀನು ತಂದೆ ತಾಯಿಯನ್ನು ಪ್ರೀತಿಸಲೇಬೇಕು ಅಂತ ಕಾನೂನು ಮಾಡೋಕ್ಕಾಗತ್ತಾ? ನೆವರ್. ಇದು ಸಂಸ್ಕಾರಗಳ ಪ್ರಶ್ನೆ, ಸಂಸ್ಕಾರದ ಪ್ರಶ್ನೆ ಇದು. ಈಗ ಬೆಂಗಳೂರಿನಲ್ಲಿ ಆಯಿತು, ಎಲ್ಲ ಕಡೆ ಕಂಡಲ್ಲಿ ಕಸ ಎಸಿಬಾರ್ದು ಅಂತ ಕಾನೂನಿಲ್ವಾ? ಕಂಡಲ್ಲಿ ಕಸ ಎಸಿದ್ರೆ ದಂಡ ಅಂತ ಕಾನೂನಿಲ್ವಾ? ಎಲ್ಲ ಇದೆ. ಮತ್ತೆ ಯಾಕೆ ಹಿಂಗಿರುತ್ತೆ? ಹೊರಗಡೆ ಹೋದರೆ ಯಾಕೆ ಹಿಂಗಿರುತ್ತೆ? ಇದನ್ನು
ನಿಲ್ಲಿಸ್ಬೇಕು ಅಂದರೆ ದಂಡದ ಪ್ರಮಾಣ ಜಾಸ್ತಿ ಮಾಡಿ, ಈಗ 500 ರೂಪಾಯಿ ದಂಡ ಇದೆ, 5,000 ದಂಡ ಹಾಕೋಣ ಅಂದರೆ ನಿಂತು ಬಿಡುತ್ತಾ? ಸಿವಿಕ್ ಸೆನ್ಸ್ ಅನ್ನೋದನ್ನು ಹೇಳ್ಕೊಡ್ಬೇಕಲ್ಲ ಒಂದು, ಅವಾಗದಾಗದು. ಟ್ರಾಫಿಕ್ ರೂಲ್ಸ್ ಇಲ್ವಾ ನಮ್ಮಲ್ಲಿ ಅಷ್ಟು ಸ್ಟ್ರಿಕ್ಟಾಗಿ ಗಾಡಿ ಓಡಿಸೋದು ನೋಡಿ? ಭಾರತದಂಥ ಮುಂದುವರಿಯುತ್ತಿರುವ ಇಷ್ಟು ದೊಡ್ಡ ಎಕನಾಮಿ ಇರುವ ದೇಶದಲ್ಲಿ ಗಾಡಿಗಳನ್ನು ಹಿಂಗೆ ಓಡಿಸ್ತಾರೆ. ಸಣ್ಣ ಸಣ್ಣ ದೇಶ ಒಂದು ಮಲೇಷ್ಯಾ ಓಡಾಡ್ಕೊಂಬನ್ನಿ, ಎಷ್ಟು ಶಿಸ್ತಿದೆ ಅಲ್ಲಿ ಅಂತ. ಸಿವಿಕ್ ಸೆನ್ಸು ಜಪಾನ್ ನೋಡ್ಕೊಂಬನ್ನಿ ಒಂದ್ಸಲ ಹೆಂಗಿದೆ ಅಂತ. ಜಪಾನಿನ ಕಾನೂನಿನ ಮೂಲಕ ಅಷ್ಟು ಸ್ವಚ್ಛತೆಯನ್ನು ಸಾಧಿಸಿದೆಯಾ? ತಲೆಯನ್ನು ತೆಗೆದು ಹಾಕ್ಬೇಕು, ಅದನ್ನು ಕಾನೂನು ತರುವ ಮೂಲಕ ಏನನ್ನೋ ಮಾಡಿಬಿಡ್ತೀವಿ ಅಂತ. ಸಂಸ್ಕಾರ, ಶಿಕ್ಷಣ, ಅದರಿಂದ ಆಗಬೇಕಾಗಿರೋದಿದು. ರಾಧಾಮೋಹನ್ ಅಗರ್ವಾಲ್ರು ಫಾರಿನ್ಗೆ ಹೋಗಿ ಕೂತ್ಕೊಂಡು ತಂದೆ ತಾಯಿ ಸತ್ರು ನೋಡದೇ ಇರುವಂಥ ವಿದ್ಯಮಾನ ಹೇಳಿದ್ರು. ನಾನು 10 ಜನರನ್ನು ತೋರಿಸ್ತೀನಪ್ಪ. ವಯಸ್ಸಾದ ತಂದೆ ತಾಯಿಯನ್ನು ನೋಡಿಕೊಳ್ಳುವುದಕ್ಕಾಗಿ ತಮ್ಮ ಉದ್ಯೋಗವನ್ನು ತ್ಯಾಗ ಮಾಡಿದವರು, ಕಾಂಪ್ರಮೈಸ್ ಮಾಡಿಕೊಂಡಂಥವ್ರು, ಯಾವುದೋ ಎತ್ತರಕ್ಕೆ ಹೋಗಬೇಕಾದಂಥವ್ರು ನಾನು ಹಿಂದೆ ಉಳ್ಕೊಂಬಿಟ್ಟೆ ಅಂತ ಹೇಳುವಂಥವ್ರು, ತಂದೆ ತಾಯಿನ ನೋಡ್ಕೊಳ್ಳೋ ಕಾರಣಕ್ಕೆ, ಅಮ್ಮ ತೀರ್ಥಯಾತ್ರೆ ಮಾಡಬೇಕು ಅಂತ ಬಯಸಿದ್ರು ಅನ್ನುವ ಕಾರಣಕ್ಕಾಗಿ ತಾಯಿನ ಎಷ್ಟು ಚಂದ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಡು ಬಂದವ್ರನ್ನ ತೋರಿಸ್ಲ ನಾನು? ವಾಟ್ ವಾಸ್ ದ ಡಿಫ್ರೆನ್ಸ್? ಯಾವ ಕಾನೂನು ಹಂಗೆ ಮಾಡಿಸ್ತವ್ರನ್ನ? ಸಂಸ್ಕಾರ ಮಾಡಿಸಿದ್ದು. ಎಡವಟ್ಟು ಎಲ್ಲಾಗಿದೆ ಅನ್ನೋದನ್ನು ತಿಳ್ಕೋಬೇಕು. ಸಮಸ್ಯೆ ಒಂದು ಕಡೆ, ಪರಿಹಾರ ಇನ್ನೊಂದು ಕಡೆ ಹುಡುಕಿದ್ರೆ ಆಗುವಂಥದ್ದಲ್ಲ ಅಂತ. ಓಕೆ, ಟೈಮ್ ಕಡಿಮೆ ಇದೆ, ಕ್ವಿಕ್ಕಾಗಿ. ಬಾಂಗ್ಲಾದೇಶಕ್ಕೆ 13ನೇ ಸಂಸತ್ ಚುನಾವಣೆ ನಡೀತಿವತ್ತು. ವೋಟಿಂಗ್ ಆಯಿತು, ಕೌಂಟಿಂಗ್ ಶುರುವಾಗಿದೆ ಆಲ್ರೆಡಿ. 300 ಲೋಕಸಭಾ ಕ್ಷೇತ್ರಗಳು ಬರ್ತವಲ್ಲಿ. ಅವುಗಳ ಪೈಕಿ ಒಂದು ಕ್ಷೇತ್ರದಲ್ಲೇನೋ ಕ್ಯಾಂಡಿಡೇಟ್ಸ್ ಹತ್ತೋಗ್ಬಿಟ್ಟಿದ್ರಂತೆ. 299 ಕ್ಷೇತ್ರಗಳಿಗೆ ಚುನಾವಣೆ ಆಗಿದೆ ಇವತ್ತು. 13ನೇ ಎಲೆಕ್ಷನ್ ಇದು. 13ನೇ ಸಂಸತ್ ಚುನಾವಣೆ. ಬಾಂಗ್ಲಾದೇಶ 1971ರಲ್ಲಿ ಹುಟ್ಟಿಕೊಂಡ ನಂತರ ಆಗಿದ್ದೆಲ್ಲ ಗೊತ್ತಿದೆ ನಿಮಗೆ. 2024ರಲ್ಲಿ ಚುನಾವಣೆ ಆಯಿತು. ಶೇಖ್ ಹಸೀನಾರ ಆವಾಮಿ ಲೀಗ್ 300 ಪೈಕಿ 222 ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರಕ್ಕೆ ಬಂತು. ಆ ಚುನಾವಣೆಗಳನ್ನು BNP ಮತ್ತು ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ್ ಎರಡೂ ಕೂಡ ಬಹಿಷ್ಕರಿಸಿದ್ದು. ಯಾಕೆಂದರೆ ಅವ್ರ ಆಗ್ರಹ ಇತ್ತು, ಶೇಖ್ ಹಸೀನಾ ರಾಜೀನಾಮೆ ಕೊಡಬೇಕು, ಸರ್ಕಾರ ಡಿಸಾಲ್ವ್ ಆಗಬೇಕು, ಒಂದು ಹಂಗಾಮಿ ಸರ್ಕಾರ ಎಲೆಕ್ಷನ್ ಮಾಡಬೇಕು ಅಂತ. ಶೇಖ್ ಹಸೀನಾ ಅದಕ್ಕೆ ಒಪ್ಕೊಳ್ಳಿಲ್ಲ. ಚುನಾವಣೆ ನಡೀತು, ಇವರು ಎಲೆಕ್ಷನ್ಗೆ ನಿಂತ್ಕೊಳ್ಳಿಲ್ಲ. 300ರಲ್ಲಿ 222ರಲ್ಲಿ ಆವಾಮಿ ಲೀಗ್ಗೆ ಗೆದ್ದು ಮತ್ತೆ ಅಧಿಕಾರಕ್ಕೆ ಬಂದರು. ದೇಶದಲ್ಲಿ NCP ಅನ್ನುವ ಒಂದು ಪಕ್ಷದ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ದಂಗೆಗಳಾದವು. ಶೇಖ್ ಹಸೀನಾ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ದೇಶಭ್ರಷ್ಟರಾಗಿ ಭಾರತಕ್ಕೆ ಬಂದರು. ಅದಾದ ನಂತರ ಮೊಹಮ್ಮದ್ ಯೂನಿಸ್ ನೇತೃತ್ವದಲ್ಲಿ ಹಂಗಾಮಿ ಸರ್ಕಾರ ರಚನೆ ಆಯಿತು. ಅಂತಾರಾಷ್ಟ್ರೀಯ ಒತ್ತಡ ಇತ್ತು ಮೊಹಮ್ಮದ್ ಯೂನಿಸ್ ಮೇಲೆ, ಎಲೆಕ್ಷನ್ ಮಾಡಬೇಕು ಅಂತ. ಇವತ್ತಿನ ಡೇಟ್ ಡಿಸೈಡ್ ಆಗಿತ್ತು, ಫೆಬ್ರವರಿ 12ನೇ ತಾರೀಕು ಎಲೆಕ್ಷನ್ ಮಾಡ್ತೀವಿ ಅಂತ. ಆ ಪ್ರಕಾರ ಚುನಾವಣೆ ನಡೆದಿದೆ. ನೋಡಿ, ಭಾರತದಲ್ಲಿ ಇದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಏನು ಆ ಎಮರ್ಜೆನ್ಸಿ ಪೀರಿಯಡ್ ಒಂದು ಬಿಟ್ಟರೆ, ಈ ಸಲ ಶೇಖ್ ಹಸೀನಾರ ಆವಾಮಿ ಲೀಗ್ ಚುನಾವಣೆಗೆ ಸ್ಪರ್ಧಿಸದಂತೆ ಬಹಿಷ್ಕಾರ ಹಾಕಿದ್ದಾರೆ. ನೀವು ಎಲೆಕ್ಷನ್ಗೆ ನಿಲ್ಲಂಗಿಲ್ಲ ಅಂತ. ಪ್ರಜಾಪ್ರಭುತ್ವಕ್ಕೆ ಜಯವಾಗಲಿ. ಸ್ಪರ್ಧೆ ಇರೋದು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ BNP ಮತ್ತು ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ್ ಮಧ್ಯದಲ್ಲಿ. ಈ ಎರಡು, ಜಮಾತೆ ಇಸ್ಲಾಂ ಬಾಂಗ್ಲಾದೇಶ್ ಜೊತೆಗೆ 11 ಪಕ್ಷಗಳ ಮೈತ್ರಿ ಇದೆ. BNP ಮತ್ತು ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ್ ಎರಡು ಪಕ್ಷಗಳ ಪೈಕಿ ಯಾವುದು ಗೆದ್ದರೆ ಭಾರತಕ್ಕೆ ಲಾಭ, ಭಾರತಕ್ಕೆ ಒಳ್ಳೆಯದು? ಎರಡೂ ಕೂಡ ಭಾರತದ ಜೊತೆ ಚೆನ್ನಾಗಿಲ್ಲ. ಆವಾಮಿ ಲೀಗಿಗೆ ಹೋಲಿಸಿದರೆ ಶೇಖ್ ಹಸೀನಾರ ಆವಾಮಿ ಲೀಗ್ ಭಾರತದ ಜೊತೆ ತುಂಬ ಒಳ್ಳೆಯ ಸಂಬಂಧ ಇಟ್ಕೊಂಡಿತ್ತು. BNPಗೂ ಭಾರತಕ್ಕೂ ಹಲವು ತಿಕ್ಕಾಟಗಳಿದ್ವು. ಈಗ ಆ ಇಬ್ಬರ ಪೈಕಿ BNP ಗೆದ್ದರೆ ಇದ್ದಿದ್ರಲ್ಲಿ ಒಳ್ಳೆಯದಾಗ್ಬೋದು ಭಾರತಕ್ಕಷ್ಟೇ. ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ್ ಗೆದ್ದರೆ ಭಾರತದ ಜೊತೆಗಿನ ಸಂಬಂಧ ಅಷ್ಟೇ, ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಕಥೆ ಕೂಡ ಅಷ್ಟೇ. ದೇವರೇ ಕಾಪಾಡಬೇಕು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.